ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತಗೊಳ್ಳುವರಾಗನ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ನಾವು ಕಳೆದ ಒಂದು ಸ್ವಲ್ಪ ತಿಂಗಳಿಂದ ಏನಪ್ಪ ಮಾಡ್ತಾ ಇದ್ರಿ ಅಂತಂದರೆ, ದಾ ಒಂದು ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಅದರ ಅದನ್ನು ನಾವು ಏನು ಮಾಡ್ತಾರೆ ಧ್ಯಾನ ಮಾಡ್ತಾ ಬರ್ತಾರೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಅದರಲ್ಲಿ ನಾವು 5ನೇ ವಾಲ್ಯೂಮ್ನಲ್ಲಿ 6ನೇ ಚಾಪ್ಟರ್ ಅದರ ಆ, ದಾವಿದನ ಒಂದು ಕುಮಾರನೋ ದಾವಿದನ ಒಡೆಯನೋ ಹೇಗೆ ಅಂತಂದ್ಬಿಟ್ಟು ಈ ವಿಚಾರಗಳನ್ನ ನಾವೇನು ಮಾಡ್ತಾರೆ ನಾವನ್ನ ಧ್ಯಾನ ಮಾಡ್ತಾ ಬರ್ತಾ ಇದ್ರೆ, ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಏನ್ರಿ ನಾವು ಕಳೆದ ಒಂದು ಸತಿ ನೋಡ್ಬೇಕಾದ್ರೆ ಹೇಗೆ ಯೇಸು ಕ್ರಿಸ್ತನು ದಾವಿದನ ಒಂದು ವಂಶದಲ್ಲಿ ಹುಟ್ಟಿದ್ರು, ಹೇಗೆ ಬಂದ್ಬಿಟ್ಟು ಅವರು ಏನ್ರಿ ದಾವಿದನ ಆ, ಏನಾಗಿದ್ರು ಅವರು ಒಡೆಯನಾಗಿದ್ರು ಅಂತ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ. ಸೊ ಯಾವ ಒಂದು ಆ್ಯಂಗಲಲ್ಲಿ ಯೇಸು ಕ್ರಿಸ್ತನಿಗೆ ಒಡೆಯ ಅಂತ ಹೇಳ್ತಾರೆ, ಯಾವ ಆ್ಯಂಗಲಲ್ಲಿ ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನೋಡಿದ್ರಿ. ಸೊ ಅದಕ್ಕೆ ಯೇಸು ಕ್ರಿಸ್ತು ಸೋಲೋಮನಿನ ವಂಶದವರು ಹುಟ್ಟಿದ್ರ ಅಂತಂದರೆ ಆ ಒಂದು ಏನ್ರಿ ವಂಶಾವಳಿ ನೋಡಿದ್ರೆ ಸೋಲೋಮನಿನ ವಂಶದಲ್ಲಿ ಏನು ಮಾಡಲಿಲ್ಲ ಅವರು ಹುಟ್ಟಲಿಲ್ಲ. ಯಾಕಂದರೆ ಸೋಲೋಮನ್ಗೆ ದೇವರು ರಾಜ್ಯಾಧಿಕಾರ ಕೊಡ್ಬೇಕಾರೆ ಹೇಗೆ ಕೊಟ್ಟಿದ್ದು, ಹೆಂಗೆ ಕೊಟ್ರ, ಒಂದು ಕಂಡೀಷನ್ ಮೇಲೆ ಕೊಟ್ರ, ಹೇಗೆ ಕೊಟ್ರ, ಕಂಡೀಷನ್ ಕೊಟ್ರು. ಕಂಡೀಷನ್ ಕೊಟ್ಟರು ಅಲ್ವರ. ಆ ಕಂಡೀಷನ್ಗೆ ವಿಧೇಯನಾಗಿದ್ರೆ ಏನಾಗಿರೋದು, ಅವನು ಬಂದ್ಬಿಟ್ಟು ದೇವರಿಗೆ ಏನ್ರಿ ಅಕ್ಸೆಪ್ಟಬಲ್ ಆಗಿರೋನು ಅಲ್ವರ. ಸೊ ಆದರೆ ಸೋಲೋಮನ್ನು ದೇವರಿಗೆ ವಿಧೇಯನಾಗಿದ್ನಾ ಅಂತ ನೋಡಿದ್ರೆ ವಿಧೇಯನಾಗಿದ್ನಾ ಇಲ್ಲ ಅಲ್ವರ. ಸೊ ವಿಧೇಯನಾಗಿರಲಿಲ್ಲ. ಅವಾಗ ಆ ರಾಜ್ಯನ ದೇವ್ರು ಏನು ಮಾಡ್ತೀನಿ ಅಂತಂದ್ರು, ಇವನಿಂದ ತೆಗಿತೀನಿ ಅಂತಂದ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಆ ರಾಜ್ಯನ ಯಾರಿಗಪ್ಪ ಯಾರ ಮುಖಾಂತರ ಬಂತು ಅಂತ ನೋಡಿದ್ರೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಏನ್ರಿ ದಾವಿದಿನ ಇನ್ನೊಬ್ಬನ ಮಗನ ಮುಖಾಂತರ ಬಂದ್ರು ಅದರ. ನನ್ನ ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಾ? ಬ್ರದರ್. ಕ್ಲಿಯರ್ ಇದೆಯಾ? ಓಕೆ ಹೌದು ಸರಿ, ಓಕೆ, ಥ್ಯಾಂಕ್ ಯು. ಸರಿ, ಓಕೆ. ಹಂಗಾರೆ ದಾವಿದನ ಯಾರ ಮಗನ ಮುಖಾಂತರ ಯೇಸು ಕ್ರಿಸ್ತ ಬಂದಿದ್ದ? ವೆರಿ ಗುಡ್, ನಾತಾನಿಂದ ಬರೋದು ನೋಡ್ತೀನಿ ಅಲ್ವರ. ಸೊ ಈ ನಾತಾನನ ಬಗ್ಗೆ ಸತ್ಯವೇದದಲ್ಲಿ ಎಲ್ಲಾರ ಬರೆದಿದ್ಯಾ? ಏನಾರ ಬರ್ದಿದ್ಯಾ ಸತ್ಯವೇದದಲ್ಲಿ? ಹೌದು ಹೌದು ಬರ್ದಿದೆ ಬ್ರದರ್. ಏನ್ ಬರ್ದಿದೆ? ದಾವಿದನ್ ಮಗನಾಗಿರೋ ನಾತಾನ್ ಬಗ್ಗೆ ಸತ್ಯವೇದದಲ್ಲಿ ಏನೆಲ್ಲ ಬರ್ದಿದೆ? ಆದಂತ ದಾವದನಿಗೋಸ್ಕರ ಆತನ ತನ್ನ ತಂದೆಯನ್ನು ಎದುರು ಹಾಕೊಂತಾನೆ. ಹ ಎಲ್ಲಿ ನಾತಾನ್ ಬಗ್ಗೆ ಹೇಳಿ. ಬ್ರದರಿ, ಹೇಳ್ರಿ ಮಾಸ್ಟರ್. ಲೋಕನ ಸುವಾರ್ತೆಯಲ್ಲಿ ವಂಶಾವಳಿಯಲ್ಲಿ ಅಷ್ಟ ಬರ್ದಿರೋದ್ರಿ ಅದನ್ನ ಅಲ್ವಾ? ಸೊ ಹಳೆ ಒಡಂಬಡಿಕೆ ಎಲ್ಲ ಬರ್ದಿದ್ಯಾ ಅಂತಂದ್ರೆ ಹಳೆ ಒಡಂಬಡಿಕೆ ನಿಮ್ಮ ಬಗ್ಗೆ ರೆಫರೆನ್ಸ್ ಏನು ಮಾಡಕ್ ಹೋಗಿಲ್ಲ, ಏನೂ ಕೊಡ್ಲಿಲ್ಲ ಅಲ್ವರ. ಅಂದ್ರೆ ಏನಕ್ಕೂ ಕೆಲ್ಸಕ್ಕೆ ಬಾರದವರು ಏನ್ರಿ ಎಲ್ಲೂ ಗಣನೆಗೆ ಇಲ್ಲದವ್ರನ್ನ ದೇವರೇ ಮಾಡಿದ್ರೆ ಕ್ರಿಸ್ತನ ಒಂದು ವಂಶಾವಳಿಯಲ್ಲಿ ದೇವರೇ ಮಾಡೋರು ಉಪಯೋಗಿಸಿದ್ದಾರೆ. ಅದೇ ದೇವರ ಒಂದು ಮಹತ್ವತೆ ಅಲ್ವರ. ಸತ್ಯ ನೋಡ್ಬೇಕಾದ್ರೆ ಏನ್ರಿ ಅದಕ್ಕೆ ಮರಿಯಾಳು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾರೆ ಒಂದು ಸಂಗೀತನ ಹಾಡ್ಬೇಕಾರೆ ಏನಂತ ಹಾಡ್ತಾಳಲ್ಲಿ ಅದರ ದೀನಳನ್ನು ದೇವರೇ ಮಾಡಿದ್ದಾರೆ ಅಲ್ಲಿ ಕರುಣಿಸಿ ಕಟಾಕ್ಷಿಸಿ ಏನು ಮಾಡಿದ್ದಾರೆ, ದೀನರನ್ನು ಎಬ್ಸಿದ್ದಾರೆ. ಅದರ ದೀನದಲ್ಲಿ ಧೂಳಲ್ಲಿ ಬಿದ್ದಿರೋರನ್ನ ಏನು ಮಾಡೋರು ದೇವರು ಉನ್ನತವಾಗಿ ಏನ್ರಿ ಏರಿಸಿದ್ದಾರೆ ಅಂತ ನಾವೇನು ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ ಅಲ್ವರ. ನೋಡ್ರ ಏನ್ರಿ ಎಷ್ಟು ನಾವು ದೇವ್ರ ಹತ್ರ ತಗ್ಗಿಸ್ಕೊಂತೀರೋ ಅಷ್ಟೇ ದೇವ್ರು ನಮ್ನ ಏನು ಮಾಡ್ತಾರಂತೆ ಉನ್ನತವಾಗಿ ಎಬ್ಬಿಸ್ತಾರೆ ಅಲ್ವರ. ಇದು ನಮ್ಗೇನ್ರಿ ಸತ್ಯವೇದದಲ್ಲಿ ಅಂತ ಒಂದು ಬ್ಯೂಟಿಫುಲ್ ಸಾಕ್ಷಿ ಅಲ್ವರ. ಹಂಗೆ ಯೇಸು ಕ್ರಿಸ್ತನ ವಂಶದಲ್ಲಿ ಏನ್ರಿ ಬರಂಗೆ ದೇವ್ರು ಮಾಡಿಬಿಟ್ರು ಅಲ್ವರ. ಸೊ ಅದಕ್ಕೆ ನಾತಾನಿನ ಮುಖಾಂತರ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಲ್ಲಿ ವಂಶದಲ್ಲಿ ಅದನ್ನ ನಾವು ನೋಡ್ತೀರಿ ಅದರ. ಸರಿ, ಯೇಸು ಕ್ರಿಸ್ತನು ಏನ್ರಿ ಈ ತರ ದಾವಿದನ ಕುಮಾರನಾದನು. ಓಕೆ, ದಾವಿದನ ಒಡೆಯನಾಗಿದೆ ಹೇಗೆ ಯೇಸು ಕ್ರಿಸ್ತನ? ಹೇಳ್ರಿ, ದಾವಿದನ ಒಡೆಯನಾಗಿದ್ದು ಯೇಸು ಕ್ರಿಸ್ತ ಹೇಗೆ? ಭೂಲೋಕಕ್ಕೆ ಅವ್ರು ಬರೋ ಮೊದ್ಲೇ ಅವರು ಹಿಂಗೆ ಮನುಷ್ಯನಾಗಿ ಬರೋ ಮೊದ್ಲೇ ಇದ್ರ ಅವರು. ಹಾ ಅದೇ ತನ್ನ ಪಾಪದಿಂದ ಎಲ್ಲಾರನು ತನ್ನ ರಕ್ತದ ಮೂಲಕ ಕೊಂಡ್ಕೊಂಡ್ರಲ್ಲ ಅವ್ರು. ಹಾ ವೆರಿ ಗುಡ್. ಕೊಂಡ್ಕೊಂಡಿದ್ದ ಏನಾಯ್ತು? ಎಲ್ಲರಿಗೂ ಅವರು
ಮಾಲೀಕರಾದ್ರು ಅಥವಾ ತಂದೆ ಆದ್ರು ಒಡೆಯ ಆದ್ರು. ವೆರಿ ಗುಡ್ ಅಲ್ವರ. ಸೊ ಯೇಸು ಕ್ರಿಸ್ತು ಯಾವಾಗ ಭೂಲೋಕದಲ್ಲಿ ತನ್ನ ಪ್ರಾಣನ ಕೊಟ್ಟು ಎಲ್ಲಾರನ್ನೂ ಏನ್ ಮಾಡಿದ್ರು, ಅವ್ರು ವಿಮೋಚಿಸಿದ್ರು, ಅವಾಗ ಏನಾದ್ರು ಅಲ್ಲಿ ದಾವಿದನ್ಗೆ ಏನಾದ್ರು ಅಲ್ಲಿ ಇದಾದ್ರು ಅಂತ ನೋಡ್ತೀರಿ ಅಲ್ವರ. ಎರಡನೇ ಬರುವಿಕೆಯಲ್ಲಿ ಒಡೆಯ ಆಗೋದ್ರಿ ಅವ್ರು. ಒಂದನೇ ಹಾ ಬರುವಿಕೆ ಮಗ ಆಗೋದು. ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತು ಒಡೆಯನ ಹೆಂಗಾಗಿದೆ ಅಂದ್ರೆ ಹೇಳಿದಂತ ರೀತಿಯಲ್ಲಿ ಏನಪ್ಪ ಯೇಸು ಕ್ರಿಸ್ತು ಏನ್ ಮಾಡಿದ್ರೆ ತನ್ನ ಪ್ರಾಣ ಕೊಟ್ಟು ಎಲ್ಲರೂ ಏನ್ ಮಾಡಿದ್ರು, ಕೊಂಡ್ಕೊಂಡ್ರು. ಅದರ ಕೊಂಡ್ಕೊಬೇಕಾರೆ ಏನಪ್ಪ ಆಯ್ತು ಅಂತ ನೋಡ್ತೀರಿ ಅಂದ್ರೆ ಯೇಸು ಕ್ರಿಸ್ತು ಮನುಕುಲನ್ ಮಾತ್ರ ಅಲ್ಲ, ಮನುಕುಲಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೊಂಡ್ಕೊಂಡಾಗೈತೆ. ಅವಾಗ ಯೇಸು ಕ್ರಿಸ್ತು ಏನಾದ್ರು ಒಡೆಯನಾದ್ರು, ನಾವೆಲ್ಲ ಏನಾಗ್ಬಿಟ್ರಿ ಆ ಮನುಷ್ಯರು ಎಲ್ಲರೂ ಅವ್ರಿಗೆ ದಾಸರಾಗ್ಬಿಟ್ರು. ಸೊ ಈ ರೀತಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಎಲ್ಲರಿಗೂ ಜೀವ ಕೊಡ್ಬೇಕಾದ್ರೆ ಏನಾಗ್ತಾರೆ, ಒಡೆಯನಾಗ್ತಾನೆ. ಗುಡ್, ವೆರಿ ಗುಡ್ ಅಲ್ಲರ. ಸೊ ನಾವೇನ್ ಮಾಡಿದ್ರಿ ಇಷ್ಟವರೆಗೂ ನೋಡಿದ್ರಿ. ಈ ರೀತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ದಾವಿದಿನ ಕುಮಾರ ಕೂಡ ಎರಡನೇ ಬರುವಿಕೆಯಲ್ಲಿ ದಾವಿದನ್ಗೆ ಏನ್ರಿ ಆಗ್ತಾನೆ, ಒಡೆಯನಾಗ್ತಾನೆ, ತಂದೆ ಆಗ್ತಾನೆ. ಓಕೆ, ಈ ವಾರ ಸ್ಟಡಿ ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 135, ಕನ್ನಡದಲ್ಲಿ ಪೇಜ್ ನಂಬರ್ 80. ಸೊ ಯಾರೆಲ್ಲ ಓದ್ತೀರಾ ವಾಲ್ಯೂಮ್ಸು ದಯವಿಟ್ಟು ತಮ್ಮ ಕೈಗಳನ್ನ ಎತ್ತಿದ್ರೆ ಅವಕಾಶಗಳನ್ನ ಕೊಡೋಕ್ಕೆ ಅನುಕೂಲ ಆಗ್ಬೋದು. ಓಕೆನಾ ಬ್ರದರ್ ಸಿಸ್ಟರ್ಸ್, ಯಾರು ಓದಂಗಿದ್ರೆ. ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯೂ ಆಗಿದ್ದಾನೆ. ಪ್ರಕಟಣೆ 22:16. ಹೆಚ್ಚಾಗಿ ಇದೇ ಆಲೋಚನೆಯನ್ನು ನಮ್ಮ ಕರ್ತನು ಸಭೆಗೆ ಹೇಳಿದ ಮೇಲಿನ ಮಾತುಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ಮಾನವ ದೇಹದ ಪ್ರಕಾರವಾಗಿ ನಮ್ಮ ಕರ್ತನು ಆತನ ತಾಯಿಯ ಮೂಲಕವಾಗಿ ದಾವೀದನ ಕೊಂಬೆಯೂ ಚಿಗುರು ಸಂತತಿಯೂ ಮಗನೂ ಆಗಿದ್ದಾನೆ. ಆತನು ತನ್ನ ನಿಷ್ಕಳಂಕ ದೇಹವನ್ನು ಸಮರ್ಪಿಸಿಕೊಂಡ ಶ್ರೇಷ್ಠತೆಯ ಸಲುವಾಗಿ ಆತನು ದಾವೀದನ ಬುಡವು ಮಾತ್ರವಲ್ಲದೆ ಆತನ ಕರ್ತನೂ ಆಗಿದ್ದಾನೆ. ಮೂಲ ಎಂಬ ಪದದಿಂದ ಆಲೋಚನೆಯು ಕರ್ತನು ಎಂಬ ಪದದಲ್ಲಿ ಒದಗಿಸಿರುವುದಕ್ಕಿಂತ ಪ್ರತ್ಯೇಕವಾಗಿದೆ. ದಾವೀದನ ವಂಶವೆಂಬ ಬುಡ ಎಂಬುದು ದಾವೀದನ ಮೂಲವನ್ನು, ಜೀವದ ಮೂಲೋತ್ಪತ್ತಿ ಮತ್ತು ಬೆಳವಣಿಗೆಗಳನ್ನು ಸೂಚಿಸುತ್ತದೆ. ಅಲ್ವರ. ಸೊ ನೋಡ್ಬೇಕಾದ್ರೆ ದಾವಿದನ ಒಂದು ಏನ್ರಿ ವಂಶದಿಂದ ಹುಟ್ಟಿರಂತ ಒಂದು ಚಿಗುರು ಅಂತ ನಾವೇನ್ ಮಾಡ್ತೀರಿ ನೋಡ್ತೀವಿ. ಅದರ ಹೆಂಗಪ್ಪ ಚಿಗುರು ಅಂತಂದ್ರೆ ಏನ್ರಿ ಸೇಮ್ ನಾವು ಕಳೆದ ವಾರ ನಾವು ಹೆಂಗಪ್ಪ ನೋಡಿದ್ರೆ ಸೇಮ್ ಅದೇ ಆಂಗಲ್ ನೋಡ್ಬೇಕಾರೆ ಯೇಸು ಕ್ರಿಸ್ತು ಏನಾಗಿದ್ದಾರೆ, ದಾವಿದನ ವಂಶಕ್ಕೆ ಚಿಗುರು. ಯಾಕಂದ್ರೆ ದಾವಿದನ ವಂಶದಲ್ಲೇ ಅವ್ರು ಹುಟ್ಟಿದ್ರಿಂದ ಒಂದು ಭೂಲೋಕದಲ್ಲಿ ಒಂದು ಸ್ತ್ರೀಯ ಮುಖಾಂತರ ಅವರು ಜನ್ಮ ತೊಗೊಂಡ್ರಿಂದ ಏನಾದ್ರು ಅಂತಾರೆ, ಅವ್ರು ಮನುಷ್ಯರು ಏನಾದ್ರು ಒಬ್ರು ಮನುಷ್ಯನಾಗಿ ಏನ್ ಮಾಡಿದ್ರು, ಅವರು ಬಾಳಿದ್ರು. ಅದರ ಅದರಿಂದ ನೋಡ್ಬೇಕಾದ್ರೆ ಅವ್ರು ಏನಪ್ಪ ಆಗಿದ್ದಾರೆ ಅಂದ್ರೆ ಒಂದು ಕೊಂಬೆ ಏನಾಗಿದೆ, ಒಂದು ಚಿಗುರಾಗಿದ್ದಾರೆ. ಅದರ ದಾವಿದನ ವಂಶದಲ್ಲಿ ಅವ್ರು ಬೆಳೆದಾರೆ ಅಂತ ನೋಡ್ತೀರಿ. ಮತ್ತೆ ಬೇರೆ ಹೆಂಗಪ್ಪ ಆದ್ರು ಅಂತಂದ್ರೆ ಏನ್ರಿ ಬೇರು ಅಂತಂತ ಹೇಳ್ಬೇಕಾರೆ ಇಲ್ಲಿ ಈ ಕರ್ತನು ಅಂತ ನೋಡೋದಲ್ಲ, ಅದರ ಕಳೆದವಾರ ನೋಡೋದಲ್ಲ, ದಾವಿದನ ಒಡೆಯನು ಅಂತ. ಅದರ ಆ ಒಡೆಯ ಅಂತ ಪದಕ್ಕೂ ಇಲ್ಲಿ ಬೇರು ಅಂತ ಯೂಸ್ ಮಾಡೋ ಪದಕ್ಕೂ ಎರಡು ಸ್ವಲ್ಪ ಏನಾಗಿದೆ ವ್ಯತ್ಯಾಸ ಇದೆ ಅಂತ ನೋಡ್ತೀರಿ. ಏನಪ್ಪ ವ್ಯತ್ಯಾಸ ಅಂದ್ರೆ ಇಲ್ಲಿ ಬೇರು ಅಂತ ಹೇಳ್ಬೇಕಾರೆ ದಾವಿದನ ಒಂದು ವಂಶಕ್ಕೇನೆ ಏನಪ್ಪ ಅಂದ್ರೆ ಒಂದು ಜೀವದ ಆಧಾರನೇ ಯಾರಪ್ಪ ಅಂತ ನೋಡಿದ್ರೆ ಕ್ರಿಸ್ತನು ಅಂತ ನೋಡ್ತೀವಿ. ಹೇಗೆ ಯೇಸು ಕ್ರಿಸ್ತನು ದಾವಿದನ ವಂಶಕ್ಕೆ ಜೀವಾಧಾರನಾದನು ಅಂತಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕಂದ್ರೆ ನೀತ ಅಷ್ಟೇ ಓದಿ. ದಾವೀದನು ಈಶಾಯನ ಬುಡದಿಂದ ಬಂದ ಚಿಗುರು ಎಂದು ಸತ್ಯವೇದವು ಹೇಳುತ್ತದೆ. ಆದುದರಿಂದ ಸ್ವಾಭಾವಿಕ ವಂಶಾವಳಿಯ ಪ್ರಕಾರ ಆತನ ತಂದೆಯು ಆತನ ಮೂಲ ಬುಡವಾಗಿದ್ದಾನೆ. ಹಾಗಾದರೆ ಕ್ರಿಸ್ತನು ದಾವೀದನ ಬುಡ ಅಥವಾ ತಂದೆ ಹೇಗೆ ಮತ್ತು ಯಾವಾಗ ಆದನು? ಆತನು ದೇಹ ಧರಿಸಿಕೊಳ್ಳುವ ಮೊದಲಲ್ಲ ಎಂದು ನಾವು ಉತ್ತರಿಸುತ್ತೇವೆ. ಆತನು ಮಾನವ ದೇಹ ಧರಿಸಿದಾಗಲೇ ಆತನು ಆದಾಮನ ಸಂತತಿಗೆ ಆಕೆಯ ತಾಯಿಯ ಮೂಲಕ ಸಂಬಂಧಿಸುವವನಾದನು. ಇಬ್ರಿಯ 2:14-18. ಆ ಸಂಬಂಧದಲ್ಲಿ ಆತನು ದಾವೀದನ ಚಿಗುರು ಅಥವಾ ಕೊಂಬೆಯಾದನೇ ಹೊರತು ಬುಡವಾಗಲಿಲ್ಲ. ಹಾಗಾದರೆ ಆತನು ಯಾವಾಗ ಮತ್ತು ಹೇಗೆ ಬುಡವಾದನು? ಅದೇ ಸಮಯದಲ್ಲಿ ಅದೇ ರೀತಿಯಲ್ಲಿ ಆತನು ದಾವೀದನ ಕರ್ತನಾದನು ಎಂದು ನಾವು ಉತ್ತರಿಸುತ್ತೇವೆ. ಆ ರೀತಿ ಯಾವುದೆಂದರೆ ಅದು ಆತನ ಮರಣದ ಮೂಲಕ ಆತನು ಆದಾಮನ ಮತ್ತು ದಾವೀದನೂ ಸೇರಿದಂತೆ ಆತನ ಸಂತತಿಯವರೆಲ್ಲರ ಜೀವದ ಹಕ್ಕು ಕೊಂಡುಕೊಂಡನು. ಆ ಸಮಯವೇನೆಂದರೆ
ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದಾಗ ಆ ಆದಾಮನ ವಿಮೋಚಕನು ಆತನ ಸಂತತಿಯವರ ವಿಮೋಚಕನೂ ಆದನು. ಹೀಗಾಗಿ ಆತನು ದಾವೀದನ ವಿಮೋಚಕನೂ ಹೌದು. ಥ್ಯಾಂಕ್ ಯು ಸರ್, ವೆರಿ ಗುಡ್. ಅಲ್ವರ, ಸೊ ದಾವಿದನ ಒಂದು ಚಿಗುರೇನ ಓಕೆಪ್ಪ ಓದಿದ್ರೆ, ಎಲ್ಲಿ ಯೇಸು ಕ್ರಿಸ್ತು ಭೂಲೋಕದಲ್ಲಿ ದಾವಿನ ವಂಶದಲ್ಲಿ ಬರ್ಬೇಕಾದ್ರೆ ಅವರಿಂದ ಏನಾಗಿದ್ದು ಬಂದಿದ್ದು ಅಂತ ಆಯ್ತಪ್ಪ. ಅಲ್ವರ, ಸರಿ. ಈ ಒಂದು ಬುಡ ಆಗಿದ್ಯಾ ಅವಾಗ, ಬೇರಾಗಿದ್ಯಾ ಅವಾಗ ಅಂತಂದ್ರೆ ಅವ್ರು ಮನುಷ್ಯರಾಗಿರ್ಬೇಕಾರಣ ಅಂತಂದ್ರೆ ಇಲ್ಲ ರೀ. ಅವ್ರ ಮಾಂಸದಲ್ಲಿ ಮನುಷ್ಯರಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಏನಾಗಿಲ್ಲ ಅಲ್ಲಿ ಬುಡ ಆಗ್ಲಿಲ್ಲ ಅಲ್ವರ. ಯಾಕಂದ್ರೆ ಆ ಒಂದು ದಾವಿದನ ಒಂದು ವಂಶಕ್ಕೆ ಇವರು ಸೋರ್ಸ್ ಆಗಿಲ್ಲ ರೀ. ಯಾವಾಗಪ್ಪ ಸೋರ್ಸ್ ಆಗಿದ್ದು? ಯೇಸು ಕ್ರಿಸ್ತು ಸತ್ತಿ ತನ್ನ ಪ್ರಾಣನ ಈಡುಬಲಿ ಕೊಟ್ಟು ಪುನರುತ್ಥಾನ ಆಗಿದ ಮೇಲೆನೆ ಯೇಸು ಕ್ರಿಸ್ತು ಏನಾಗಿದ್ದು ಒಡೆಯನಾಗಿರೋದು. ಆದರೂ ಕೂಡ ನೋಡ್ಬೇಕಾದ್ರೆ ಯಾವಾಗ ಜೀವದಕ್ಕೆ ಆಧಾರ ಆಗೋದು ಅಂತ ನೋಡ್ಬೇಕಾದ್ರೆ ಏನ್ರಿ, ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಇಡೀ ಮನುಕುಲಕ್ಕೆ ಜೀವನಕ್ಕೆ ಏನಾಗ್ತಾರೆ, ಆಧಾರರಾಗ್ತಾರೆ. ಎಲ್ಲ ಸತ್ತೋಗಿರೋಂಥ ಪ್ರತಿಯೊಬ್ಬ ಮನುಷ್ಯರು ಏನ್ರಿ ಪುನರುತ್ಥಾನ ಆಗಿ ಬರೋದಿಕ್ಕೆ ಎಲ್ಲರಿಗೂ ಜೀವ ಕೊಡೋದು ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನು. ಅವಾಗ ಯೇಸು ಕ್ರಿಸ್ತು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ನೋಡ್ತಿದ್ರೆ ನಿತ್ಯನಾಗಿರೋಂಥ ಒಂದು ತಂದೆ ಸ್ಥಾನದಲ್ಲಿ ಇದ್ಬಿಟ್ಟು ಎಲ್ಲರಿಗೇನ್ ಮಾಡ್ತಾರೆ, ಜೀವನನ ಕೊಡ್ತಾರೆ, ಅದರ ಲೈಫ್ ಕೊಡ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇವಾಗ ಯೇಸು ಕ್ರಿಸ್ತು ನಿತ್ಯ ತಂದೆ ಅಂತಂದ್ಬಿಟ್ಟು ಬೈಬಲ್ ವಾಕ್ಯ ಇದೆ. ಎಲ್ಲಾರು ಎಲ್ಲಿದೆ ಬೈಬಲ್ ವಾಕ್ಯ ಇದೆಯಾ? ವೆರಿ ಗುಡ್. ಓದಿ ಏಷ್ಯಾ 9:6 ಓದ್ರಿ. ಯಾರದ್ರ? ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ವೆರಿ ಗುಡ್. ಅದರ ಎಂಥ ತಂದೆ ಅಂತೆ? ನಿತ್ಯನಾಗಿರಂತ ತಂದೆ. ಆಡಳಿತವು ಆತನ ಬಾಹು ಮೇಲೆ ಏನಾಗಿರ್ತಂತಿರ್ತಂತೆ. ಅಂದ್ರೆ ಆಡಳಿತನೇನ್ರಿ? ರಾಜ್ಯತ್ವ ಅಲ್ವರ, ಪ್ರಭುತ್ವ, ಆಡಳಿತ ಯಾರ ಬಾಹು ಮೇಲೆ ಇರ್ತಾರೆ ಅಂದ್ರೆ ಯಾವ ಭುಜದ ಮೇಲೆ ಇರ್ತಾರೆ? ಯಾರಿಗ ಜವಾಬ್ದಾರಿ ಹೆಂಗ್ ಕೊಟ್ಟಿರ್ತಾರೆ? ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ್ ಕೊಟ್ಟಿರ್ತಾರಂತೆ ನೋಡಿರ್ತೀನಿ. ಅದರ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ್ಗೆ ಕೊಡ್ಬೇಕಾರೆ ಅವರು ಏನಾಗಿರ್ತಾರೆ? ನಿತ್ಯನಾಗಿರೋಂಥ ತಂದೆ ಆಗಿರ್ತಂತೆ. ಆ ರಾಜ್ಯದಲ್ಲಿ ಏನ್ರಿ ಯೇಸು ಕ್ರಿಸ್ತು ಏನ್ ಸ್ಥಾನದಲ್ಲಿ ಇರ್ತಾರೆ? ತಂದೆಯ ಸ್ಥಾನದಲ್ಲಿ. ತಂದೆ ಏನ್ ಮಾಡ್ತಾರೆ? ಮಕ್ಳಿಗೆ ಏನ್ ಕೊಡ್ತಾರೆ? ಜೀವ ಕೊಡ್ತಾರೆ. ಅದರ ಜೀವ ಬರೋದು ಯಾರಿಂದ? ತಂದೆ ಅಂತ ನಾವು ನೋಡಿದ್ರಲ್ಲ ಈ ಒಂದು ವಾಲ್ಯೂಮ್ ಸ್ಟಡಿಯಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ನಾವೇನ್ ನೋಡಿದ್ರಿ? ಜೀವಕ್ಕೆ ಸೋರ್ಸ್ ಯಾರಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ? ತಂದೆನೇ ಅಂತ ನೋಡ್ತೀರಿ. ಅಲ್ಲರ ಅದಕ್ಕೆ ಏನ್ರಿ ಲೋಕದಲ್ಲಿ ಪಾಪ ಬಂದಿದ್ದು ಯಾರ ಮುಖಾಂತರ? ತಂದೆಯಿಂದ ಬಂತ, ತಾಯಿಯಿಂದ ಬಂತಾರ? ತಂದೆಯಿಂದ ಬಂತು. ಅಲ್ಲರ ಅದಕ್ಕೆ ಬೈಬಲ್ ಓದ್ಬೇಕಾದ್ರೆ ರೋಮಪುರದಲ್ಲಿ 5:1 ಏನ್ ನೋಡ್ತೀರಿ? ಒಬ್ಬ ಮನುಷ್ಯರಿಂದಲೇ ಏನಂತೆ ಲೋಕದಲ್ಲಿ ಏನ್ ಬಂತ? ಪಾಪದಿಂದ ನೋಡರ, ಒಬ್ಬ ಮನುಷ್ಯ. ವೆರಿ ಗುಡ್. ಒಬ್ಬ ಮನುಷ್ಯ ಅಂತ ಬಂತು. ಒಬ್ಬ ಮನುಷ್ಯಿಂದ ಬಂತು ಅಂತ ಕೊಟ್ಟಿದ್ಯಾ? ಒಬ್ಬ ಹೆಂಗ್ಸಿಂದ ಬಂತು ಅಂತ ಕೇಳ್ಕೊಟ್ಟಿದ್ಯಾ? ಅವ್ವ ಮಾಡಿಲ್ರಿ ಅಂದ್ರೆ ಅವನ ಹೆಸರು ಪಾಪ ಹೇಳಲ್ಲ. ಅವ್ವ ಎಷ್ಟು ಒಳ್ಳೆ ಹುಡುಗಿಯಪ್ಪ, ಏನೂ ತಪ್ಪೇ ಮಾಡಿಲ್ಲ. ಮಾಡಿದ್ದೆಲ್ಲ ಯಾರೋ ಬುದ್ಧಿ ಇಲ್ದಿರ ಆದಾಮ ಅಲ್ವರ. ಹೇಳಿ ಮಾತು ಕೇಳ್ಬೇಕಾಯ್ತಾನೆ ದೇವ್ರದ. ಅದ್ಬಿಟ್ಟು ಎಂಟಿ ಮಾತು ಕೇಳ್ಬಿಟ್ಟು ನೋಡಿರ್ತೀನಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನಾಯ್ತು? ಒಬ್ಬ ಮನುಷ್ಯರಿಂದ ಲೋಕದಲ್ಲಿ ಪಾಪ, ಅದೇ ತರ ಒಬ್ಬ ಮನುಷ್ಯರಿಂದಲೇ ಏನ್ರಿ ನಿತ್ಯ ಜೀವವು, ಒಬ್ಬ ಮನುಷ್ಯನ ಮರಣದಿಂದಲೇ ಎಲ್ಲರಿಗಿಂತ ನಿತ್ಯ ಜೀವ ಬಂತು ನೋಡ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಿತ್ಯನಾಗಿರೋ ತಂದೆ ಯಾರಪ್ಪ? ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತು ಆಗ್ತಾರೆ. ಅದ್ರ ಎಲ್ಲರಿಗೇನ್ ಕೊಡ್ತಾರೆ? ಸತ್ತೋಗಿರೋಂಥ ಎಲ್ಲಾ ಮನುಷ್ಯರಿಗೆ ತನ್ನ ಜೀವನ ಏನ್ ಮಾಡ್ತಾರೆ? ಅವರು ಕೊಡ್ತಾರೆ. ಅದರ ಯೇಸು ಕ್ರಿಸ್ತಂಗೆ ಹೆಂಗೆ ಎಲ್ಲರಿಗೂ ಜೀವ ಕೊಡೋಕೆ ಅಧಿಕಾರ ಇದೆ? ಇವ್ರಿಗೇನ ಏನೋ ಸ್ಪೆಷಲ್ ಪವರ್ ಇದೆಯಾ? ಇವ್ರಿಗೆ ಹೆಂಗ್ ಕೊಡೋಕೆ ಅಧಿಕಾರ ಇದೆ? ಇವರಲ್ಲಿ ಏನಿದೆ ಸ್ಪೆಷಲ್ ಆಗಿ? ಏನಿದೆ ಇವರಲ್ಲಿ ಅಷ್ಟೊಂದು ಪವರ್ ಹೆಂಗ್ ಬಂತು? ಹೇಗಿದೆ? ಜೀವನ ಪಡ್ಕೊಂಡಿರೋದ್ರಿಂದ ಜೀವಕ್ಕೊಂದು ಜೀವಕ್ಕೊಂದು ಜೀವ ಕೊಡ್ತಾರೆ. ಓಕೆ. ಆಮೇಲೆ ದೇವ್ರವ್ರನ್ನ ಅಧಿಕಾರ ಕೊಟ್ಟಿದ್ದಾರೆ, ಎಲ್ಲಾನು ಪಡ್ಕೊಂಡಿದ್ದಾರೆ. ಗುಡ್. ಓಕೆ. ಪುನರುತ್ಥಾನ ಹೊಂದಿರೋದ್ರಿಂದ ಸತ್ತವರಿಗೆಲ್ಲ ಎಬ್ಬಿಸ್ತಾರೆ. ಹೌದು. ಸೊ ಎಲ್ಲರಿಗೂ ಅದೇನ್ ಮಾಡ್ತಾರೆ? ಸತ್ತವ್ರಿಗೆಲ್ಲ ಎಬ್ಬಿಸ್ತಾರೆ. ಓಕೆ. ಸೊ ಹೇಳ್ರಿ, ಯಾರು ಹೇಳ್ತೀರಾ? ಬ್ರದರ್ ಅಮರತ್ವ ಹೊಂದ್ಕೊಂಡಿದಾರ ಸ್ವಾಮಿ. ತನ್ನ ರಕ್ತ ಕೊಟ್ಟು ಎಲ್ಲಾರನ್ನೂ ಕೊಂಡುಕೊಂಡಾರ್ರಿ. ಎಲ್ಲಾನು ಕೊಂಡ್ಕೊಂಡು. ಓಕೆ. ಪರಿಶುದ್ಧರು
ಲೋಕಕ್ಕೆಲ್ಲ ನ್ಯಾಯ ತೀರಿಸ್ತಾರೆ ಬ್ರದರ್ ಅವ್ರು. ಲೋಕಕ್ಕೆಲ್ಲ ನ್ಯಾಯ ತೀರಿಸ್ತಾರೆ. ಓಕೆ, ಗುಡ್. ಓಕೆ, ಸರಿ, ಗುಡ್. ಏಕೆ ಅಂತಂದ್ರೆ ನಾವು ಸತ್ಯವೇದ ನೋಡ್ಬೇಕಾದ್ರೆ ಇದು ರ್ಯಾನ್ಸಮ್ ಕ್ಲಾಸಲ್ಲಿ ಕೇಳಿರ್ತೀರಿ. ಇದ್ರ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಇವಾಗ ಬೈಬಲಲ್ಲಿ ಏನ್ರಿ ದಶಮಾಂಶ ಅಂದ್ರೆ ಹತ್ರ ಒಂದು ಭಾಗನ ಈ ತೈಡ್ ಅಂತಂದ್ಬಿಟ್ಟು ಯಾರು ತಗೊಂತ ಇದ್ರು? ಯಾಜಕರು ಲೇವಿ ಜನಾಂಗಕ್ಕೆ ಕೊಡ್ತಿದ್ರು. ವೆರಿ ಗುಡ್. ಲೇವಿ ಎಸ್, ವೆರಿ ಗುಡ್. ಎಲ್ಲಾ ಜನಾಂಗದವ್ರು ಸೇರ್ಬಿಟ್ಟು ಲೇವಿಗೆ ಏನ್ ಮಾಡ್ತಾ ಇದ್ರು? ಕೊಡ್ತಾ ಇದ್ರು. ಕೊಡ್ತಾ ಇದ್ರು. ಹತ್ರದ ಒಂದು ಭಾಗ ಏನ್ ಮಾಡ್ತಾ ಇದ್ರು? ಕೊಡ್ತಾ ಇದ್ರು ಅಂತ ನೋಡ್ತೀರಿ. ಸರಿ, ಆದ್ರೆ ಲೇವಿಗಳು ಯಾವಾಗಾರ ಹತ್ರದ ಒಂದು ಭಾಗನ ಕೊಟ್ಟಿದ್ರಾ? ಇಲ್ಲ, ಕೊಟ್ಟಿಲ್ಲ. ಹೌದೌದು ಕೊಟ್ಟಾರ. ಕೊಟ್ಟಿದ್ದಾರೆ. ಗೊತ್ತಿಲ್ಲ ಕೊಟ್ಟಿಲ್ವಾ ಶೋಭಾಸ್ಟರ್? ಗೊತ್ತಿಲ್ಲ ಬ್ರದರ್, ನನಗ್ ಕೊಟ್ಟಿಲ್ಲ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಕೊಟ್ಟಿಲ್ವಾ? ಸರಿ, ಆಯ್ತು. ಸರಿ, ಕೊಟ್ಟಾರ ಕೊಟ್ಟಿಲ್ವಾ? ಕೊಟ್ಟಾರ್ರಿ ಬ್ರದರ್, ಕೊಟ್ಟಾರ. ಅದರ ಕೊಟ್ಟವ್ರೆ. ಎಲ್ಲಪ್ಪ ಕೊಟ್ಟವ್ರೆ ಇಲ್ಲ, ಅಂತಂದ್ರೆ ಮೆಲ್ಕಿಜೆದೇಕನ ತರ ಮಹಾಯಾಜಕನಾಗಿ ಕೊಟ್ಟಿದ್ದಾರೆ. ವೆರಿ ಗುಡ್, ನಲ್ಲಿ ತತ್ವರೂಪವಾಗಿ ವೆರಿ ಗುಡ್, ಇದ್ರು ವೆರಿ ಗುಡ್. ಲೇವಿ ಸಂತಾನ. ವೆರಿ ಗುಡ್, ವೆರಿ ಗುಡ್. ಹಿಬ್ರಿಯರ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಒಂದು ನಿಮಿಷ, 9ನೇ ವಾಕ್ಯ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟು ಹಾಗಾಯಿತೆಂದು ಹೇಳಬಹುದು. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು. ಎಷ್ಟು ಕ್ಲೀನ್ ಆಗಿ ಹೇಳ್ತಾರಂತೆ, ತತ್ವರೂಪವಾಗಿ ಲೇವಿಯು ಏನ್ರಿ ಲೇವಿಯ ಮೂಲ ಪುರುಷನಲ್ಲಿ ಇದ್ದನು ಅಂತ ಹೇಳ್ತಾರೆ. ಅದರ ಏನ್ರಿ ಲೇವಿ ಯಾವಾಗ ಏನ್ರಿ ಒಂದು ಹತ್ರ ಒಂದು ಭಾಗನ ಈಸ್ಕೊಂತ ಇದ್ರು. ಅದರ ದಶಮ ಭಾಗನ ಏನ್ ಮಾಡ್ತಾರೆ? ಈಸ್ಕೊಂತ ಇದ್ರು. ಆದ್ರೆ ಈ ಲೇವಿ ಎಲ್ಲರ ಕೊಟ್ಟಿರೋ ರೆಕಾರ್ಡ್ ಇದೆಯಾ ಬೈಬಲ್ ಅಂತಂದ್ರೆ? ಎಸ್, ರೆಕಾರ್ಡ್ ಇದೆ. ಎಲ್ಲಪ್ಪ ಇದೆ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಈ ಲೇವಿ ಅಬ್ರಾಮ್ ಒಳಗಡೆನೆ ಇರ್ಬೇಕ್ರೆ ಏನ್ರಿ ಇನ್ನ ಹುಟ್ಟಿರ್ಲಿಲ್ಲ. ಅಬ್ರಾಮ್ ಗರ್ಭದಲ್ಲೇ ಇದ್ರು. ಯಾಕಂದ್ರೆ ಅಬ್ರಾಮ್ ಮಕ್ಳು ಯಾರಂತೆ? ಈಸಾಕು, ಯಾಕೋಬ್ ಮುಖಾಂತರ ಬರಂತ 12 ಗೋತ್ರಗಳು ಅಲ್ವರ. ಇವರೆಲ್ಲ ಹುಟ್ಟಕ್ಕಿಂತ ಮುಂಚೆ ಯಾರ ಗರ್ಭದಲ್ಲಿ ಇದ್ದಿದ್ದೋ? ಅಬ್ರಾಹಮಿನ ಗರ್ಭದಲ್ಲಿ ಇದ್ದ. ಅಬ್ರಾಹಮು ಹತ್ರ ಒಂದು ಭಾಗನ ಏನು ಮೆಲ್ಕಿಸೆಡೆಕ್ಗೆ ಕೊಟ್ರೆ ಅವಾಗ ಏನ್ ಮಾಡ್ದಂಗೆ? ಲೇವಿಗಳೆಲ್ಲ ಇವ್ ಗರ್ಭದಲ್ಲೇ ಕೊಟ್ಟಂಗೆ ಆಯ್ತು ನೋಡಿರ್ತೀನಿ. ಅದೇ ತರ ಯೇಸು ಕ್ರಿಸ್ತು ಗರ್ಭದಲ್ಲಿ ಏನಿತ್ತು? ಒಂದು ಸಂತತಿ ಏನಾಗಿತ್ತು? ಇತ್ತು. ಒಂದು ಪರಿಶುದ್ಧವಾಗಿರೋಂಥ ಸಂತತಿ ಏನಾಗಿತ್ತು? ಇತ್ತು. ನಾವೆಲ್ಲ ಹೆಂಗಿದ್ರಿ? ಅಬ್ರಾಮ್ ಸರಿ ಅಂತಾರೆ, ನಾವೆಲ್ಲ ಹುಟ್ಟಕ್ಕಿಂತ ಮುಂಚೆ ಆದಾಮಿನ ಗರ್ಭದಲ್ಲಿ ಏನಾಗಿದ್ದಾರೆ? ಇದ್ರಿ. ಅದರ ಆ ಹುಟ್ಟಕ್ಕೂ ಮುಂಚೆನೆ ನಾವು ಗರ್ಭದಲ್ಲಿ ಇರ್ಬೇಕಾದ್ರೆ ನಮ್ಗೇನ್ ಮಾಡ್ತಾವ? ಶಾಪ ಒಂದು ಬಂತು. ಶಾಪದ ಒಂದು ದಂಡನೆ, ಪಾಪದ ಒಂದು ಸಂಬಳ ಮರಣ ನಮ್ಮಲ್ಲಿ ಇತ್ತು ಅಲ್ವರ. ಇದು ಹೇಗೆ ಅನ್ವಯಿಸ್ತದೋ ಅದೇ ಪ್ರಕಾರ ಕ್ರಿಸ್ತನ ಪರಿಶುದ್ಧವಾಗಿರೋಂಥ ಒಂದು ವ್ಯಕ್ತಿ, ಅವರು ಒಂದು ಪರಿಶುದ್ಧವಂತ ಒಂದು ಗರ್ಭದಲ್ಲಿ ಇಡೀ ಮನುಕುಲ ಏನಾಗಿತ್ತು? ಇತ್ತು. ಆದರೆ ಯೇಸು ಕ್ರಿಸ್ತು ಅದನ್ನ ಉತ್ಪತ್ತಿ ಮಾಡಿ ಆ ಮನುಕುಲನ ಲೋಕದಲ್ಲಿ ಬೆಳೆಸ್ಬೇಕು ಅಂತ ಮನ್ಸು ಮಾಡಿಲ್ಲ ರೀ. ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಕ್ಲೆ ಆ ಇಡೀ ಮನುಕುಲನ ಏನ್ರಿ ಅವರು ಕೊಂಡ್ಕೊಳಕ್ಕೋಸ್ಕರ ಏನ್ರಿ ಆ ಮನುಕುಲಕ್ಕೆ ಆಡಿ ಸತ್ತೋಗಿರೋಂಥ ಮನುಕುಲಕ್ಕೆ, ಆದಾಮನ ವಂಶಕ್ಕೆ ಒಂದು ನಿತ್ಯ ಜೀವ ಕೊಡಬೇಕು, ಹೊಸ ಜೀವ ಕೊಡಬೇಕು ಅಂತ ಏನ್ ಮಾಡ್ತಾರೆ? ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಗರ್ಭದಲ್ಲಿ ಪರಿಶುದ್ಧವಾಗಿರೋ ಏನಾಗಿತ್ತಂತೆ ಅಲ್ಲಿ ಒಂದು ಒಂದು ಸಂತತಿ ಇತ್ತು. ಆ ಸಂತತಿ ಏನ್ ಮಾಡಿದ್ವಿ ಇವಾಗ? ಯೇಸು ಕ್ರಿಸ್ತು ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಂಗಾಯ್ತು. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ತರ ಯೇಸು ಕ್ರಿಸ್ತು ಏನಾಗ್ಬಿಟ್ರು? ಇಡೀ ಮನುಕುಲಕ್ಕೆ ಬುಡ ಅಲ್ವರ, ಲೈಫ್ ಸೋರ್ಸ್ ಏನಾದ್ರು ಆದ್ರು. ಓಕೆ, ಗುಡ್. ಸರಿ, ಇವಾಗ ಯೇಸು ಕ್ರಿಸ್ತು ನಿತ್ಯನಾಗಿರೋ ತಂದೆ ಅಂತಂದ್ರೆ ತಾಯಿ ಯಾರು? ಯಾರ ತಾಯಿ? ಸಭೆ ಬ್ರದರ್. ಸಭೆ ಯೇಸು ಕ್ರಿಸ್ತನ್ಗೆ ಯಾರ ತಾಯಿ? ಯೇಸು ಕ್ರಿಸ್ತನಿಗೆ ಮನವಾಟಿ, ಐ ಮೀನ್. ಗುಡ್. ಮೊದಲ್ಗಿತ್ತಿ. ಆಮೇಲೆ ಯಾರಿಗೆ ತಾಯಿ ಅವರ? ಲೋಕ ಜನಕ ತಾಯಿ ಸಭೆ. ಲೋಕ ಜನಗಳಿಗೆ ಏನ್ರಿ ತಾಯಿ? ಅದರ ಏನಪ್ಪ ಎಲ್ಲ ಮರ್ತೋಗ್ಬಿಟ್ರಾ? ಬರೀ 2-3 ಜನ ಉತ್ತರ ಕೊಡ್ತೀರಾ, ಮಿಗ್ದವ್ರಲ್ಲ ನಮ್ಗೋದ್ಗೆ ಏನ್ ಸಂಬಂಧ ಅಂತಾನೆ ಹೇಳ್ರಿ ಅಲ್ವರ. ಸೊ ನೋಡ್ಬೇಕ್ರೆ ಸಭೆನ ಏನ್ ಹೇಳ್ತಾರೆ ಬೈಬಲಲ್ಲಿ? ಯೇಸು ಕ್ರಿಸ್ತನ ಮೊದಲ್ಗಿತ್ತಿ. ಅದರ ಮೊದಲಿಂಗ ಯಾರು?
ಯೇಸು ಕ್ರಿಸ್ತ. ಯೇಸು ಯೇಸು ಕ್ರಿಸ್ತರು. ಕ್ರಿಸ್ತನ ಮೊದಲಿಂದ ಇವ್ರಿಬ್ರು ಒಟ್ಟಿಗೆ ಸೇರಿದ್ರೆ ಇವ್ರಿಬ್ರಿಗೆ ಮದ್ವೆ ಆಯ್ತೀರಾ ಇಲ್ಲ? ಆಗತ್ತೆ. ಆಗ್ತದೆ brother. ಹ್ಮ್. ಸರಿ, ಆ ಮದ್ವೆ ನೀವೆಲ್ಲ ಬರ್ತೀರಾ ಇಲ್ಲ? ಬರ್ತೀವಿ ಬ್ರದರ್. ಏನಾಗಿ ಊಟ ಬರ್ತೀವಿ brother, ಅದ್ರಾಗ ನಾವೇ ಇರ್ತೀವಿ ಅಲ್ಲಿ. ಇರ್ತೀವಿ ಅವ್ರ ಹಂಗ ಬರ್ತೀವಿ. ಎಲ್ಲಿ ಇರ್ತೀರಾ? ಊಟ ಮಾಡಕ್ ಇರ್ತೀರಾ ಇಲ್ಲ ಊಟದ ಮೇಜಲ್ಲಿ ಕೂತಿರ್ತೀರಾ ಇಲ್ಲ ಸಿಂಹಾಸನ ಪಕ್ಕದಲ್ಲಿ ಕೂತಿರ್ತೀರಾ? ಸಿಂಹಾಸನ ಪಕ್ಕ. ಸಿಂಹಾಸನ ಪಕ್ಕದಲ್ಲಿ. ಅದರ ಸೊ ರಾಣಿಯಾಗಿರ್ಬೇಕು. ಅದರ ರಾಣಿಯಾಗಿರ್ತೀರ ಕೋಣಿಯಾಗಿರ್ತೀರ ಡಿಸೈಡ್ ಮಾಡ್ಬೇಕು ನಾವು. ಅದರ ಅದಕ್ಕೆ ನೋಡ್ಬೇಕಾರೆ ಯಜ್ಞದ ಕುರಿಯಾದಾತನ ವಿವಾಹಕ್ಕೆ ಬಂದವ್ರು ಏನ್ರಿ? ಧನ್ಯರು. ಧನ್ಯರು. ನೋಡ್ರ ಅಲ್ವರ ನಾವು ಊಟಕ್ಕೆ ಹೋಗ್ಬಾರ್ದು. ಏನ್ರಿ ಔತಣ ಸಿದ್ಧವಾಗಿದೆ ಬನ್ನಿ ಅಂತಂದ್ಬಿಟ್ಟು ಊಟಕ್ಕೆ ಹೋಗೋದಲ್ಲ, ನಾವೇನಾಗಿರ್ಬೇಕು? ರಾಣಿಗಳಾಗಿರ್ಬೇಕು. ಅದರ ಸರಿ, ಹಂಗಾರೆ ಸಭೆ ಏನ್ರಿ? ಯೇಸು ಕ್ರಿಸ್ತನ್ಗೆ ಏನಾಗ್ಬೇಕು ಇವಾಗ? ಮೊದಲ್ಗಿತ್ತಿ. ಅದರ ಸರಿ, ಹಂಗಾರೆ ಇಡೀ ಲೋಕಕ್ಕೆ ಜೀವ ಕೊಡ್ಬೇಕಾರೆ ತಂದೆ ಏನ್ರಿ ಮಕ್ಳಿಗೆ ಜನ್ಮ ಕೊಡ್ಬೇಕಾರೆ ಯಾರ ಮುಖಾಂತರ ಕೊಡ್ತಾರೆ ಜನ್ಮ? ಅವರೇ ಕೊಟ್ಬಿಡ್ತಾರ? ತಾಯಿ ಮುಖಾಂತರ. ಹಾ, ನೋಡ್ರಿ ಏನ್ ಸ್ಪೆಷಲ್ ರೀ. ನೋಡಿ, ಎಷ್ಟೇ ತಂದೆ ಪವರ್ಫುಲ್ ಆಗಿದ್ರು ಸರಿ, ತಂದೆ ಅಂದ್ರೆ ಎಷ್ಟೇ ಜೀವ ಬಂದ್ರು ಸರಿ, ಯಾರು ಬೇಕೇ ಬೇಕು? ತಾಯಿ ಬೇಕು. ತಾಯಿ ಬೇಕೇ ಬೇಕು. ನೋಡ್ರಿ ಹಂಗಾರೆ ಸಭೆ ಏನ್ರಿ? ಯೇಸು ಕ್ರಿಸ್ತನ್ಗೆ ಬೇಕೇ ಬೇಕು. ಸಭೆ ಇಲ್ದಿರ ಕ್ರಿಸ್ತನ್ಗೆ ಏನ್ ಕೊಡಕ್ ಸಾಧ್ಯ ಇಲ್ಲ, ಜೀವ. ಹೌದಾ? ಅದಕ್ಕೆ ಇವ್ ಲೋಕಕ್ಕೆಲ್ಲರಿಗೂ ಜೀವ ಬಂದಿದ್ಯಾ ಇವತ್ತು? ಇಡೀ ಲೋಕದ ಮನುಕುಲಕ್ಕೆಲ್ಲ ಜೀವ ಬಂದಿದ್ಯಾ? ಪ್ರಾಣ ಬಂದಿದ್ಯಾ? ಇಲ್ಲ ಬಂದಿದೆ ಇಲ್ಲ. ಇಲ್ಲ. ಯಾಕೆ? ಯೇಸು ಕ್ರಿಸ್ತ ಇಡೀ ಲೋಕ ಸತ್ಯ ಗೊತ್ತಿಲ್ಲ ಅವ್ರಿಗೆ, ದೇವ್ರ ಬಗ್ಗೆ ಗೊತ್ತಿಲ್ಲ. ಇನ್ನ ಮದ್ವೆ ಆಗಿಲ್ಲ ಬ್ರದರ್. ಯೇಸು ಕ್ರಿಸ್ತಿಗೆ ಇನ್ನ ಮದ್ವೆ ಆಗಿಲ್ಲ. ವೆರಿ ಗುಡ್. ಅದರ ಸಭೆ ಫಸ್ಟ್ ರೀಸನ್ ಏನಪ್ಪಾ ಅಂದ್ರೆ ಸಭೆ ಇನ್ನ ಏನಾಗಿಲ್ಲ, ಮದ್ವೆ ಆಗಿಲ್ಲ. ಯಾಕೆ ಮದ್ವೆ ಆಗಿಲ್ಲ? ಯಾಕೆ ಹುಡುಗಿ ರೆಡಿ ಆಗಿಲ್ವಾ? 1,44,000 ಸೆಲೆಕ್ಟ್ ಆಗಿಲ್ಲ. ಇನ್ನ ರೆಡಿ ಆಗಿಲ್ಲ ಬ್ರದರ್. ಇನ್ನ ಅಲಂಕಾರ ರೆಡಿ ಆಗಿಲ್ಲ. ಎಸ್, ಅಂದ್ರೆ ಸ್ತ್ರೀನ ಮೇಕಪ್ ಮಾಡ್ಕೊಂತಾನೆ ಅವಳೆ ಅಲ್ವರ. ಏನಾಗಿದೆ ಇವಾಗ ಫುಲ್ ಡೆಕೋರೇಷನ್ ಮಾಡ್ಕೊಂಡ್ ಬರ್ತಾವ್ರೆ. ಏನ್ರಿ ಅದಿನ್ನ ಏನಾಗಿಲ್ಲ, ಎಲ್ಲ ಒಂದ್ ಕಡೆ ಸ್ಪೇರ್ ಪಾರ್ಟ್ಸ್ ಹಂಗೆ ಬ್ಯಾಲೆನ್ಸ್ ಉಳ್ದೈತೆ ಅಲ್ವರ. ಅಂದ್ರೆ ಕಂಪ್ಲೀಟ್ ಏನಾಗಿಲ್ಲ, ಆಗಿಲ್ಲ. ಕಂಪ್ಲೀಟ್ ಆಗಿ ಸ್ತ್ರೀ ಏನಾಗಿಲ್ಲ, ಡೆಕೋರೇಟ್ ಕಂಪ್ಲೀಟ್ ಆಗಿಲ್ಲ. ಒಂದ್ಸತಿ ಮೊದಲ್ಗಿತ್ತಿ ಆ ಯೋಗ್ಯವಾದ ಸ್ಥಾನಕ್ಕೆ ಬಂದ್ಬಿಟ್ಟ ಅಂದ್ರೆ ಕ್ರಿಸ್ತನ್ ಏನ್ ಮಾಡ್ತಾರೆ? ಓಟ ನೋಡಿ ಸಭೆಗೆ ಸಾಕು ಬಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ನಮ್ಗೆ ಏನ್ರಿ ಇದೊಂದು ಸ್ಟಡಿ ಇದೆ, ನೋಡೋಣ ಯಾವಾಗ ದೇವ್ರ ಚಿತ್ತ ಇದ್ರೆ. ದೇವ್ರ ಗುಡಾರದ ಪುಸ್ತಕದಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ, ಹಳೆ ಕಾಲದಲ್ಲಿ ಈ ಮೋಸಸ್ ಇರೋಂಥ ಸಮಯದಲ್ಲಿ ದೇವರಿಗೆ ಬಲಿಗಳನ್ನ ಕೊಡ್ಬೇಕಾಯ್ತು. ಅಂದ್ರೆ ನಾವು ನೋಡಿದಿರಿ ದೇವ್ರ ದರ್ಶನ ಗುಡಾದಲ್ಲಿ ಯಾರೋ ಬಲಿ ಕೊಟ್ಟ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು? ಸುಮ್ಮನೆ ಹಂಗೆ ಬಂದ್ಬಿಟ್ಟು ಕಡ್ದ್ಬಿಟ್ಟು ಹಂಗೆ ಹಾಕ್ಬಿಡೋದಲ್ಲ. ಏನ್ರಿ ಬಲಿ ಬಿಟ್ಟಿದ್ಮೇಲೆ ಅದರ ಒಂದ್ ಮೇಕೆ ತರ್ತಾರೆ, ಒಂದ್ ಕುರಿ ತರ್ತಾರೆ, ದನ ತರ್ತಾರೆ, ಅಂದ್ರೆ ಕಡ್ದ್ಬಿಡೋದು, ಅದೆಲ್ಲ ಕ್ಲೀನ್ ಮಾಡ್ಬಿಡೋದು, ಸುಮ್ಮನೆ ತೊಗೊಂಡೋಗಿ ಒಲೆ ಮೇಲೆ ಇಟ್ಬಿಡೋದು, ಅದು ಬೆಂದೋಗ್ಬಿಡೋದು ಅಂತ ಅಂದ್ಬಿಟ್ಟಲ್ಲ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಆ ಭಕ್ಷ್ಯಗಳನ್ನ ಒಂದು ಬುಟ್ಟಿಯಲ್ಲಿ ತಗೊಂಡು ಏನ್ ಮಾಡ್ಬೇಕಂದ್ರೆ ದೇವ್ರಿಗೆ ನಿವಾಳಿಸ್ಬೇಕಂತ. ಹಿಂಗೆ ಅದೇನಪ್ಪ ಅರ್ಥ ಅಂತಂದ್ರೆ, ನಾವು ಏನ್ರಿ ಈ ಲೋಕದಲ್ಲಿ ದೇವ್ರಿಗೆ ಮಾಡಕ್ಕೆ ಯಜ್ಞಗಳನ್ನ ಸಲ್ಲಿಸ್ತಾನೆ ಇರಬೇಕು, ನೀವು ನಿವಾಳಿಸ್ತಾನೆ ಇರ್ಬೇಕು ಹಿಂಗೆ ಅಲ್ವರ. ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿ ಮೋಸ ಏನ್ ಮಾಡ್ತಾರೆ ಹೇಳ್ತಾರೆ, ಸಾಕು ಅಂತಂದ್ಬಿಟ್ಟು ಅದರ. ಅಂದ್ರೆ ದೇವ್ರು ಏನೇ ಮಾತಾಡೋದು ಮೋಸ ಮುಖಾಂತರ ಮಾಡ್ತಿದ್ರು ಅದರ. ಸೊ ಮೋಸಸ್ ಒಂದ್ಸತಿ ಸಾಕು ಇದು ನಿನ್ಸ್ಬಿಡು ಅಂತ ನಿಂತ ತಕ್ಷಣ ಆ ಭಕ್ಷ್ಯಗಳನ್ನ ಏನ್ ಮಾಡೋದು ತಗೊಂಡ್ಬಿಟ್ಟು ಬಲಿ ಪೀಠದ ಮೇಲೆ ಇಟ್ಬಿಡ್ಬೇಕಾಯ್ತು. ಸಂಪೂರ್ಣವಾಗಿ ಅದು ದಗನ ಬಲಿ ಆಗೋದು ಅದರ. ಸೊ ಇದೇನಪ್ಪ ಅರ್ಥ ಅಂತಂದ್ರೆ, ನಮ್ಮ ಒಂದು ಏನೋ ಭೂಲೋಕದ ಪ್ರಯಾಣ ಏನ್ರಿ ಈ ಎಲ್ಲಿವರೆಗೂ ಓಡ್ತಾನೆ ಇರಬೇಕು ಅತ್ತ ಇತ್ತ ಭೂಲೋಕದಲ್ಲಿ ಅಂತಂದ್ರೆ, ಹೇತಾನ ಹೇಳ್ದಲ್ಲ ಎಲ್ಲಿಂದ ಬರ್ತಾ ಇದೀನಿ ಭೂಲೋಕ ಅತ್ತಿತ್ತ ತಿರ್ಗಾಡ್ತಾ ಬರ್ತಾ ಇದೀನಿ, ಅತ್ತಿತ್ತ ತಿರ್ಗಾಡ್ತಾನೆ ಇರಬೇಕು. ಭೂಲೋಕದ ಪ್ರಯಾಣ ನಮ್ದು ಏನಿರ್ತಾರೆ ಅದರ ಕಷ್ಟ ಸಂಕಟ, ಆಡಂಬರಗಳು, ಅದರ ಮನುಷ್ಯನ ಆಯುಷ್ಯಸಿದೆ 70 60 70 70 80 ಅಲ್ವಾ? ಅಲ್ವರ ಅಷ್ಟೇ. ಸಾರಿ, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗ್ಬೇಕು ಮನೇಲಿ. ಏನಿಲ್ಲ, ನೋ ಇಶ್ಯೂಸ್. ಚೇತನ ಎಲ್ಲ ಕುತಂತ್ರಗಳು ಮಾಡ್ತಾನೆ ಅಲ್ವರ. ಸರಿ, ಅದೇ ನೋಡ್ಬೇಕಾರೆ ಏನ್ರಿ ಇದು ಎಲ್ಲಿವರೆಗೂ ನಿವಾಳಿಸ್ತಾ ಇರ್ಬೇಕು, ಎಲ್ಲಿವರೆಗೂ ನಾವು ಓಟ ನೋಡಿ ಮುಗಿಸ್ತಾ ಇರ್ಬೇಕು ಅಂತಂದ್ರೆ ದೇವರು ನಮ್ಗೆ ಸಾಕು ಅದ, ನಿನ್ನ ಒಂದು ಬಲಿ ಭೂಲೋಕದಲ್ಲಿ ಸಲ್ಸಿದ್ ಸಾಕು, ಇನ್ಮೇಲೆ ಬಾ ಅಂತಂದ್ಬಿಟ್ಟು ದೇವ್ರು ಹೇಳೋ ತನಕ ನಾವೇನ್ ಮಾಡ್ಬೇಕ್ರಿ ಅದನ್ನ ಮಾಡ್ತಾನೆ ಇರ್ಬೇಕು ಅಲ್ಲರ. ಸದ್ಗೆ ನೋಡ್ಬೇಕಾರೆ ಏನ್ರಿ ಅದಾದ್ಮೇಲೆ ಏನ್ರಿ ಮೊದಲಿಂಗನ್ಗೆ ಏನಾಗಿದ್ದಾಳೆ, ರೆಡಿ ಆಗಿದ್ದಾಳೆ ಅಂತ ಏನ್ರಿ ಒಂದು ಸೂಚನೆ ಅಲ್ವರ. ಅದಕ್ಕೆ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಮೊದಲಿಂಗನ್ಗೆ ಯೋಗ್ಯವಾಗಿದ್ದಕ್ಕೆ ನಾವೇನ್ ಮಾಡ್ಬೇಕು, ಎಲ್ಲಾ ಸಿದ್ಧತೆಗಳನ್ನೇ ಮಾಡ್ಬೇಕು, ನಾವು ಮಾಡ್ಕೊಬೇಕು ಅದರ. ಯೇಸು ಕ್ರಿಸ್ತ ನಮ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ರೆ ದೇವತ್ರ ಮೊದಲ್ಗಿತ್ತಿನ ಹೆಂಗೆ ದೇವತ್ರ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ರೆ ವಾಕ್ಯ ಏನ್ ಹೇಳ್ತದೆ? ಶುದ್ಧ ಕನ್ಯೆ. ಶುದ್ಧ ಕನ್ಯೆ ಅಂತೆ. ಆಮೇಲೆ ಎಫೆಸ ಪತ್ರಿಕೆಯಲ್ಲಿ ಏನ್ ಹೇಳ್ತಾರೆ? ತಮ್ಮನ್ನು ದೇವರಿಗೆ ಸುಗಂಧ ವಾಸನೆಯಾಗಿ ಶುದ್ಧ ಕನ್ಯನ್ನಾಗಿ ಅರ್ಪಿಸ್ಬೇಕಂತ ಎಫಿಷಿಯನ್ಸ್ ಅಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಅಂತೀನಿ. 5:27 ಓದಿ ಅಂತೀನಿ.
5:27 ನೋಡಿ. ಹಾ, ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಹ್ಮ್ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ಹ್ಮ್ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಹಾ, ಶುದ್ಧ ಮಾಡಿದನು. ನೋಡ್ರ ಶುದ್ಧ ಮಾಡೋರು ಅಂತ ನೋಡ್ರಿ ಅಂತೀನಿ ಹೆಂಗೆ. ಸುಂಕು ಕಳಂಕ, ಸುಕ್ಕು ಕಳಂಕ ಅಲ್ವರ ಅದೇನು ವಿಂಕಲ್ಸ್ ಬಟ್ಟೆ ಮದುವೆ ದಿನ ಎಲ್ಲ ಏನ್ ಮಾಡಿದ್ರೆ ವಿಂಕಲ್ಸ್ ಹಂಗೆ ಹಾಕೊಂಡ್ ಬಂದ್ರೆ ನೋಡಿದ್ರೆ ಏನಂತಾರೆ, ಏನಪ್ಪ ಹಿಂಗೆ ಎದ್ಕೊಂಡ್ಬಿಟ್ಟವನೆ ಅದರ. ಆಮೇಲೆ ಹೆಂಗಿರ್ಬೇಕು ಅಲ್ಲ, ಮಕ್ಕ ಹೆಂಗಿರ್ಬೇಕು, ಫ್ರೆಶ್ ಆಗಿರ್ಬೇಕು. ಈಗ ತಾನೇ ಎದ್ದು ಬಂದಂಗಿದ್ರೆ ಹೆಂಗಿರ್ತಾರೆ, ಏನು ಹಿಂಗೆ ಮಲ್ಗೆ ಎದ್ಕೊಂಡ್ಬಿಟ್ಟವಲ್ಲ. ಅದಕ್ಕೆ ಹೇಳ್ತಾರಲ್ಲಿ ಸುಕ್ಕು ಕಳಂಕ ಮುಂತಾದ ಯಾವುದು ಇಲ್ದಿರೋ ರೀತಿಲಿ ಏನ್ರಿ ಶುದ್ಧ ಕನ್ಯೆಯಂತೆ ನಮ್ನ ನಿನ್ಸ್ಬೇಕು ಅಂತ ಅಂದ್ಬಿಟ್ಟು ಏನಪ್ಪ ಮಾಡಿದಾರೆ ಅಂದ್ರೆ ವಾಕ್ಯೋಪದೇಶವಂತ ಜಲದಿಂದ ನಮ್ನ ಸ್ನಾನ ಮಾಡಿಸೋರೆ. ಅದರ ಸ್ನಾನ ಮಾಡಿದಿರಾ ಬೆಳಗ್ಗೆ ಹೆಂಗಿರ್ತದೆ? ಸ್ನಾನ ಮಾಡ್ತೀರಾ, ಕೆಲಸ ಮಾಡ್ತೀರಾ? ಇಲ್ಲ ನೇಪಾಲ್ ಬನ್ನಿ ಕೊಂಡೋಗ್ತೀನಿ. ಅದರ ನೇಪಾಳಲ್ಲಿ 3 ದಿನ ಸ್ನಾನ ಮಾಡಲ್ಲ. ಅಯ್ಯೋ ನಾನು ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು ಅಂತ ನೋಡಿದ್ರೆ ಅಲ್ಲಿ ವೆದರ್ ಹೆಂಗಿದೆ ಅಂತಂದ್ರೆ ಬಟ್ಟೆನೇ ಒಣಗಲ್ಲ 3-4 ಡೇಸು. ಅದಕ್ಕೆ ಏನು ಮಾಡೋದು, ಸ್ನಾನನೇ ಮಾಡಲ್ವಂತೆ. ಅಲ್ವರ ನಾವೆಲ್ಲ ಬಿಡ್ತೀರಾ? ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕಾಗ್ತದೆ ಅಲ್ವರ. ಅದಕ್ಕೆ ಏನ್ರಿ ವಾಕ್ಯೋಪದೇಶವಂತ ಒಂದು ಜಲಸ್ನಾನ ಏನ್ ಗೊತ್ತಾ, ದಿನ ವಾಕ್ಯದಲ್ಲಿ ನಾವೇನ್ ಮಾಡ್ಬೇಕು, ನಮ್ಮನ್ನ ನಾವೇ ಶುದ್ಧೀಕರಣ ಮಾಡ್ಕೊಂತ ಇರ್ಬೇಕು ಅಲ್ವರ. ನಮ್ಮನ್ನ ನಾವೇ ಶುದ್ಧೀಕರಣ ಮಾಡಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತನ ಮೊದಲ್ಗಿತ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಸೊ ಅವಾಗ ಇಡೀ ಲೋಕಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಲೈಫು ಕೊಡ್ತಾರೆ ಅಲ್ವರ. ಸರಿ, ಇವಾಗ ತಂದೆ ಏನ್ರಿ, ಯೇಸು ಕ್ರಿಸ್ತನ ಸಭೆ ಏನ್ರಿ ತಾಯಿ ಅಲ್ವರ. ಇದಲ್ಲಿ ಹೇಳಿ ಮಾತು ಕೇಳಿದಿರೋರು ಯಾರೋ, ಹೇಳಿ ಮಾತು ಕೇಳೋರು ಯಾರೋ? ಸೇತಾನು ಏನ್ರಿ ಯಾರನ್ನ ವಂಚನೆ ಮಾಡಿಸ್ದ? ಆದಾಮನ್ನ ಏವಳ್ನ? ಆದಾಮ ವಂಚನೆಗೊಳಗದ್ನ? ಅದನ್ನಲ್ಲ ಹೌದು. ಆದಾಮು ವಂಚನೆಗೊಳಗದ? ಇಲ್ಲ, ಅದು ಅವಳ ಮೂಲಕ ಇಲ್ಲ ಬ್ರದರ್, ಆದ್ರೆ ಅವಳ ಹೆಂಡತಿ ಮೂಲಕ ಮಾತ್ರ ಆದಾಮನು ಕೂಡ ಪಾಪದಲ್ಲಿ ಬಿದ್ದ. ಏವಳ ಮುಖಾಂತರ ವಂಚನೆಗೊಳಗಾದ. ಅದರ ನೋಡ್ರಿ, ಆದಾಮ್ ವಂಚನೆಗೆ ಒಳಗಾದ್ನಂದ್ರೆ ಆದಾಮ್ ವಂಚನೆಗೆ ಒಳಗಾಗ್ಲಿಲ್ಲ. ಕರೆಕ್ಟಾ? ಸೊ ಏವಳ ಏನಾಗಿದ್ದು, ವಂಚನೆಗೆ ಒಳಗಾಗಿದ್ದು ಅದರ. ಅದಕ್ಕೆ ಚೇತಾನು ಯೇಸು ಕ್ರಿಸ್ತನ ವಂಚನೆಗೆ ಏನ್ ಮಾಡಕ್ಕಾಗಿಲ್ಲ, ಯೇಸು ಕ್ರಿಸ್ತನ ಯಾಮಾರ್ಸಕ್ಕಾಗ್ಲಿ, ವಂಚನೆಗೆ ಒಳಪಡಿಸಿ ಅದರ ಅವನೇನ್ರಿ ಅವನ್ನ ಜಯಿಸೋದಕ್ಕೆ ಏನ್ ಮಾಡಕ್ಕಾಗಿಲ್ಲ, ಸೇತಾನ್ ಕೈಲಿ ಆಗ್ಲಿಲ್ಲ. ಅದಕ್ಕೆ ಇವತ್ತು ಯಾರು ನಡೀತಾವನೆ? ಸಭೆನ ಸಭೆ ನಮ್ಮ ನಡೀತಾನ ಇಲ್ವಾ? ನಮ್ಮ ಕರೆಕ್ಟಾಗಿ ಲಾಕ್ ಮಾಡ್ತಾನೆ ನೋಡಿ. ಹೌದು ಹಾ ಹೌದು ಹಿಡಿತಾ ಇರೋದು. ನೋಡ, ಅವನ ಕೈಯಿಂದ ತಪ್ಪಿಸ್ಕೊಂಡೇ ಮಾಡ್ದು ಆ ಥರ ನಮ್ಮನ್ನ ಏನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಲಾಕ್ ಮಾಡಕ್ ಬಿಡ್ತಾನೆ ಅಲ್ವರ. ಅದಕ್ಕೆ ಇವಾಗ ನಾವು ಏನ್ ಮಾಡ್ಬೇಕು, ಅದನ್ನ ಜಯಿಸ್ಬೇಕು. ಹೆಂಗ್ ಗೊತ್ತು ಜಯಿಸ್ಬೇಕು? ಏವಾಳ ಏನ್ ಮಾಡ್ಬೇಕಾಯ್ತಂದ್ರೆ ವಾಕ್ಯ ಏನ್ ಹೇಳ್ತಾರೋ ಅದಕ್ಕೆ ಅಧೀನರಾಗ್ಬಿಡ್ಬೇಕಾಗಿತ್ತು. ಏವಾಳು ಮಾಡಿತ್ತು ಅದೇ ಮಿಸ್ಟೇಕು, ವಾಕ್ಯಕ್ಕೆ ಅಧೀನರಾಗ್ದಿರಾ ಬೇರೆ ಮಾತುಗಳಿಗೆ ಏನ್ ಮಾಡ್ದೋ ತನ್ನ ಮನಸ್ಸನ್ನ ಕೊಟ್ಟಿರೋದೆ ಅಲ್ವರ. ಅದೇ ತರ ನಮ್ಮ ಮನಸ್ಸು ಚಂಚಲ ಆಗದ ರೀತಿಲಿ ನಾವೇನಾಗಬೇಕು, ಸತ್ಯದಲ್ಲಿ ಏನಾಗಬೇಕು, ದೇವ್ರ ಮಕ್ಕಳು ಸ್ಥಿರವಾಗಿರ್ಬೇಕು, ದೃಢವಾಗಿರ್ಬೇಕು. ಇದ್ಬಿಟ್ಟ ಅಂತಂದ್ರೆ ನೋಡಿರ್ತೀನಿ ನಾವೇನಾಗ್ಬೋದು, ಏನೋ ನಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾವ್ ನೋಡ್ದು ಒಂದು ಮೊದಲಿಂಗ್ ಆಗ್ಬೋದು ಅಲ್ವರ. ಈ ರೀತಿ ನೋಡೋದಾದ್ರೆ ಏನ್ರಿ, ಇಡೀ ಜಗತ್ಗೆ ಜೀವ ಕೊಡೋದು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು ಮತ್ತೆ ಸಭೆ. ಇವ್ರೇನಾಗ್ಬಿಟ್ರ ಹಂಗಾರೆ ದಾವಿದನ ವಂಶಕ್ಕೆ ಏನಾದ್ರು ಇವಾಗ ಬುಡವಾದರು. ಕರೆಕ್ಟಾ? ಸೊ ಈ ರೀತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನಾಗಿರೋದು ದಾವಿದ ವಂಶಕ್ಕೆ ಬುಡ. ಓಕೆ ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? 5th ವಾಲ್ಯೂಮ್ ಯಾರತ್ತಿದೆ, ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಏನಪ್ಪ ನಾನು ಅದು ಇಷ್ಟ ಓದಿ. ಆದುದರಿಂದ ಮಾನವ ಪೂರ್ವ ಸ್ಥಿತಿಯಲ್ಲಿದ್ದ ಲೋಗೋಸ್ ಆಗಲಿ, ಮಾನವನಾಗಿ ಇನ್ನೂ ಜನಿಸಿರದಿದ್ದ ಯೇಸು ಆಗಲಿ ದಾವಿದನ ಕರ್ತನು ಅಥವಾ ಬುಡವೂ ಅಲ್ಲ. ಆದರೆ ಪುನರುತ್ಥಾನಗೊಂಡ ಮೆಸ್ಸಿಯನು ದಾವಿದನು ಪರಿವಶನಾದಾಗ, ಅಂದರೆ ಪ್ರವಾದಿಯ ಆತ್ಮದೊಂದಿಗೆ ಅಥವಾ ಪ್ರಭಾವದೊಂದಿಗೆ ಮಾತನಾಡುವಾಗ ಯೇಸುವನ್ನು ಕರ್ತನೆಂದು ಕರೆಯುವವನಾಗಿ, ನನ್ನ ಬಲಗಡೆಯಲ್ಲಿ ಕುಳಿತುಕೊಂಡಿರು ಎಂದು ಯೆಹೋವನು ತನ್ನ ಕರ್ತನಿಗೆ, ಅಂದರೆ ಯೇಸುವಿಗೆ ಹೇಳಿದ್ದಾನೆ ಮುಂತಾಗಿ ಬರೆಯುತ್ತಾನೆ. ಈ ಉಲ್ಲೇಖವು ಬಲಿದಾನದ ಮನುಷ್ಯನಾಗಿರುವ ಯೇಸು ಕ್ರಿಸ್ತನಲ್ಲಿ ಆತನು ಇನ್ನೂ ತನ್ನ ಸಮರ್ಪಣೆಯನ್ನು ಮುಗಿಸದೇ ಇರುವ ಮಾನವನಾದ ಯೇಸುವಿಗಲ್ಲ, ಆದರೆ ಜಯಶೀಲನಾಗಿ ಈ ಕಾರ್ಯವನ್ನು ಮಾಡಿ ಮುಗಿಸಿದ ಯೇಸುವಿಗೆ.
ಜೀವ ಮತ್ತು ಮಹಿಮೆಯುಳ್ಳ ಯೇಸು ಕರ್ತನಿಗೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಗೆ. ಪ್ರಕಟಣೆ 1:5 ಈತನ ಬಗ್ಗೆ ಪೇತ್ರನು ಸಹ ಹೇಳಿದ್ದೇನೆಂದರೆ, ಎಲ್ಲಾ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನು. ಅಪೊಸ್ತಲರ ಕೃತ್ಯ 10:36. ದೇವರು ಆತನನ್ನು 3ನೆಯ ದಿವಸದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಅಪೊಸ್ತಲರ ಕೃತ್ಯ 10:41. ಪೌಲನು ಸಹ ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತರ ಕರ್ತನು ಆಗಿದ್ದಾನೆ ಎಂದು ಪ್ರಕಟಿಸಿದ್ದಾನೆ. 1 ತಿಮೋಥಿ 6:15. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಯೇಸು ಕ್ರಿಸ್ತನ ಏನ್ರಿ ದಾವಿದನ ಒಡೆಯ ಅಥವಾ ದಾವಿದನ ವಂಶಕ್ಕೆ ಬುಡ ಅಂತ ಹೇಳ್ಬೇಕಾರೆ, ಇದು ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದ್ರು ಗೊತ್ತಾ, ಅದಕ್ಕಿಂತ ಮುಂಚೆ ಪರಲೋಕದಲ್ಲಿ ದೇವತೆ ಇರೋಂಥ ಒಂದು ಸಂದರ್ಭದಲ್ಲಿ ಆಗಿದ್ದಾರ ಅಂತಂದ್ರೆ ಖಂಡಿತವಾಗ ಅವಾಗ ಆಗಿರಲಿಲ್ಲ. ಭೂಲೋಕದಲ್ಲಿ ಮಾಂಸಲ್ಲಿ ಬಂದ್ರು ಕೂಡ ಏನಾಗಿರ್ಲಿಲ್ಲ, ಅಲ್ಲಿ ಆಗ್ಲಿಲ್ಲ. ಯಾವಾಗಪ್ಪ ಆದ್ರು ಅಂತಂದ್ರೆ ಅವರು ತನ್ನ ಓಟನೆಲ್ಲ ಓಡಿ ಮುಗಿಸಿದ್ಮೇಲೆ ಏನ್ರಿ ಪೂರ್ಣ ಜಯಶಾಲಿ ಆಗಿದ್ಮೇಲೆ ಪುನರುತ್ಥಾನದಲ್ಲಿ ದೇವರು ಅವ್ರನ್ನ ಯಾವಾಗ ಎಬ್ಸಿದ್ರೋ ಆವಾಗ ಏನಾಗಿರೋದ್ರು ಅವರು ಒಡೆಯ ಮತ್ತೆ ಕರ್ತನಾಗಿರೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ 2-3 ಇನ್ಸಿಡೆಂಟ್ ಮತ್ತೆ ವಾಕ್ಯನ ಕೋಟ್ ಮಾಡ್ತಾರೆ ನೋಡಿರ್ತೀನಿ. ಇಲ್ಲಿ ಮೊದಲನೇದು ಓದೋಣ. ಹೀಬ್ರೂಸ್ ಫಸ್ಟ್ ಚಾಪ್ಟರ್ ವರ್ಸ್ 3. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಏನ್ ಮಾಡಿದ್ರಂತೆ, ಎಲ್ಲಾ ಪಾಪ ವಿಶುದ್ಧೆಲ್ಲ ಮಾಡಿದ್ಮೇಲೆ ಏನ್ ಮಾಡಿದ್ರೆ ಪರಲೋಕಕ್ಕೆ ಹೋಗಿ ದೇವರ ಸನ್ನಿಧಾನ ತನ್ನ ಬಲಿಗಳನ್ನ ಅರ್ಪಣೆ ಮಾಡಿದ್ಮೇಲೆ ದೇವರ ಬಲಿಗಡೆಯಲ್ಲಿ ಏನ್ ಮಾಡಿದ್ರಂತಲ್ಲಿ ಆಸೀನ ರೂಢನಾಗಿದ್ದಾರೆ. ಅದರ ಹಂಗ್ರೆ ಯೇಸು ಕ್ರಿಸ್ತ ಏನ್ ಮಾಡೋರು ಇವತ್ತು ಪರಲೋಕದೊಳಗೆ ದೇವ್ರ ಪಕ್ಕದಲ್ಲಿ ಏನ್ ಮಾಡೋರೆ ಕೂತ್ಕೊಂಡವ್ರೆ. ಕೂತ್ಕೊಂಡು ಏನ್ ಮಾಡ್ತಾವ್ರೆ ನೋಡಿ, ಓದೋಣ ವಾಕ್ಯ. ಅದ್ರಲ್ಲೇ ಎಲ್ಲಿ ಅಂತಂದ್ರೆ 13ನೇ ವಾಕ್ಯ ಓದಿಂತೀನಿ. ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ. ಅದಕ್ಕೆ ಹೇಳ್ತಾರೆ ದೇವರು ಏನ್ರಿ ಮಗನ್ಗೆ ಕೂತ್ಕೊಂಡಿರು ಅಂತ ಹೇಳೋರಂತೆ. ಈ ಮಾತನ್ನ ಯಾವತ್ತಾರ ದೇವರು ಬೇರೆ ಯಾವ ದೇವತರಿಗೆ ಹೇಳಿದಾರ? ಯಾವ ದೇವತರಿಗೆ ಹೇಳಿದ್ರು ಕೂತ್ಕೊಂಡಿರು ವೆಯ್ಟ್ ಮಾಡ್ತಾ ಇರು ಅಂತಂದ್ಬಿಟ್ಟು. ಅಲ್ಲಿ ಏನ್ ಹೇಳಿದ್ರೆ ಯೇಸು ಕ್ರಿಸ್ತನ್ಗೆ ಹೇಳ್ತಾರೆ, ನಾನು ಎಲ್ಲಾ ನಿನ್ನ ವಿರೋಧಿಗಳನ್ನ ಪಾದಪೀಠ ಮಾಡತಾನೆ ಕಲಿ ಮಾಡೋ ಅಲ್ಲಿ ಕೂತಿರು ಅಂತ ಹೇಳ್ತಾರೆ. ಅದರ ಇದೇ ಮಾತು ಎಲ್ಲಪ್ಪ ಇದೆ ಅಂತಂದ್ರೆ ಇದು ಕೀರ್ತನೆ 110ನೇ ಅಧ್ಯಾಯದಲ್ಲಿ ಓದ ನೋಡಿದ್ದೀನಿ. ಕೀರ್ತನೆ ಓದೋಣ ಇವಾಗ. ಅದರಲ್ಲಿ ಕೀರ್ತನೆ 110 ಏನ್ರಿ ವಾಕ್ಯ 1. ಯೆಹೋವನು ತನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ನೋಡ್ರ, ಯೆಹೋವನು ತನ್ನ ಒಡೆಯನಿಗೆ ನೋಡ್ರ ಇದು ನಿನ್ನ ಎಲ್ಲಾ ವಿರೋಧಿಗಳನ್ನ ನಿನ್ನ ಪಾದಪೀಠ ಮಾಡೋ ತನಕ ನೀ ಬಿಡು ಕೂತಿರು ಅಂತ ಹೇಳ್ತಾರೆ. ಇದನ್ನ ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು? ಇಲ್ಲಿ ಕೀರ್ತನೆ ನೋಡಿದ್ರೆ ದಾವೀದ್ ಏನ್ ಮಾಡ್ದಂಗೆ ಅಲ್ಲಿ ಹೇಳ್ದಂಗೆ ಅಲ್ವರ. ಸೊ ಏನ್ರಿ ಇಲ್ಲಿ ನೋಡ್ಬೇಕಾರೆ ಆಕ್ಚುಲಿ ಏನ್ರಿ ಇಲ್ಲಿ ಯಾರಿಗೆ ಹೇಳ್ತಾರಂದ್ರೆ ತಂದೆಯ ದೇವರು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಿಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರತ್ತ. ಅದನ್ನೇ ಹೇಳಿ ಹೀಬ್ರೂಸ್ ಬುಕ್ ಕ್ಲಾರಿಫಿಕೇಶನ್ ಕೊಡ್ತಾ ಹೊಡಿತೀನಿ. ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಎಲ್ಲ ದೇವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಯೇಸು ಕ್ರಿಸ್ತ ಏನ್ ಮಾಡೋರೆ ದೇವರ ಬಲಗಡೆಯಲ್ಲಿ ಏನ್ ಮಾಡೋರು ಕೂತ್ಕೊಂಡವ್ರೆ. ದೇವ್ರು ಎಲ್ಲಿವರೆಗೂ ಕೂತ್ಕೊ ಅಂತ ಹೇಳೋರೆ ಅಂತಂದ್ರೆ ಈ ಒಂದು ಸಿಂಹಾಸನ ಕೂತ್ಕೊಡಂತ ಒಂದು ಏನ್ರಿ ಒಂದು ಇದೆಲ್ಲ ಆಕ್ಟಿವಿಟಿ ಇದು ನಮ್ಮ ಕರ್ತನು ಏನ್ರಿ ಅವರ ಪಾದದ ಕೆಳಗಡೆ ಎಲ್ಲಾ ಶತ್ರುಗಳನ್ನ ಹಾಕುವಂತ ಟೈಮ್ ಬರೋ ತನಕ ಅಲ್ಲಿವರೆಗೆ ಏನ್ ಮಾಡಿದೀನೋ ಹಂಗೆ ಕೂತಿರ್ಬೇಕು ಅಂತ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತೇನ್ರಿ ಒಡೆಯ, ಅದರ ಸಿಂಹಾಸನ ಏನ್ ಮಾಡೋರು ರಾಜಾದಿರಾಜ ಅಂತಾರೆ ಏನ್ ಮಾಡೋರು ಅವರು ಕೂತ್ಕೊಂಡವ್ರೆ. ಅದಕ್ಕೆ ಏನ್ರಿ ಪ್ರಕಟಣೆ ಕೂಡ ಹೇಳ್ತಾರಲ್ಲ, ಓದ ನೋಡಿ ಪ್ರಕಟಣೆ 1ನೇ ಅಧ್ಯಾಯ 5ನೇ ವಾಕ್ಯ ಓದಿಂತೀರಿ. ನಾನು ಆದಿಯೂ ಅಂತವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ.
ನೋಡ್ರ, ದೇವರಾಗಿರೋಂಥ ಕರ್ತನು ಆದಿಯು ಅಂತ್ಯ ಅಲ್ವರ ಏನ್ರಿ ನೋಡ್ಬೇಕಾರೆ ದೇವರಾಗಿರೋಂಥ ಕರ್ತನು ಅಂತ ಹೇಳ್ತಾರಂತೀನಿ ಅದರ. ಸೊ ಜೀಸಸ್ ಕ್ರೈಸ್ಟ್ ಲಾರ್ಡ್ ಆದಿಯು ಅಂತ್ಯ, ದೇವ್ರ ಸೃಷ್ಟಿಯಲ್ಲಿ ಆದಿನೂ ಅವರೇ ಅಂತ್ಯನೂ ಅವರೇ ಅಲ್ವರ. ಸೊ ನೋಡ್ಬೇಕಾದ್ರೆ ಅದಕ್ಕೆ ಏನ್ರಿ ಕರ್ತನು ಒಡೆಯನು ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಇನ್ನೊಂದು ವಾಕ್ಯ ಹೋದನ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ ಸಿಸ್ಟರ್ 36 ಮತ್ತೆ 40ನೇ ವಾಕ್ಯ. Acts 10, 36 and 40. ಎಲ್ಲಾ ಜನಾಂಗಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ನೋಡ್ರ, ಎಲ್ಲಾ ಜನರಿಗೂ ಕರ್ತನು ಲಾರ್ಡ್ ಆಫ್ ಆಲ್ ಅಂತ ಏನ್ ಮಾಡ್ತೀವಿ ಗೊತ್ತಿ. ಹಂಗೆ 40 ತೋರಿಸೋದಿ ಬದರ್ 40ರಲ್ಲಿ 40 ಆತನನ್ನು ಮರದ ಕಂಬಕ್ಕೆ ತೂಗಾಕಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತರೊಳಗಿಂದ ಜೀವಿತನಾಗಿ ಎದ್ದು ಬಂದು ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನೇ ಜೀವಿತರಿಗೂ ಸತ್ತರಿಗೂ ನ್ಯಾಯಾಧಿಪತಿ. ಓಕೆ, ಸೊ ಓಕೆ ಬಿಡಿ ಅಲ್ವಿಲ್ಲ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಈಸ್ ದ ಲಾರ್ಡ್ ಆಫ್ ಆಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಬರ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಈ ಒಂದು ನಿಜವಾದ ಅರ್ಥ ಲಾರ್ಡ್ ಅಂತಂದ್ಬಿಟ್ಟು ಕರ್ತನು ಅಂತಂದ್ಬಿಟ್ಟು ಒಂದು ಶಿರಸ್ಸು ಯಾವಾಗ ಕರೆಕ್ಟಾಗಿ ಅಪ್ಲಿಗೆ ಆಗ್ತಾರೆ ಅಂತಂದ್ರೆ, ಎಂದು ಯೇಸು ಕ್ರಿಸ್ತು ಸತ್ತಿ ಪುನರ್ತನ ಆಗಿದ್ಮೇಲೆ ಪ್ರತಿಯೊಬ್ಬ ಮನುಷ್ಯಗೆ ಏನ್ ಮಾಡ್ತಾನೆ ಯೇಸು ಕ್ರಿಸ್ತು ಒಂದು ಜೀವದಾಯಕನಾಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ ಎಲ್ಲರಿಗೂ ಒಡೆಯನಾಗ್ತಂಬಿಟ್ಟು. ಸೊ ಈ ರೀತಿಲಿ ಕಳಸತಿ ನೋಡಿರೋಂಥ ರೀತಿಯಲ್ಲೇ ಯೇಸು ಕ್ರಿಸ್ತು ದಾವೀದನ ವಂಶಕ್ಕೆ ಒಡೆಯನು, ಆಮೇಲೆ ಏನಾಗಿದ್ದಾರೆ ಮಗನಾಗಿದ್ದಾನೆ. ಅದೇ ರೀತಿ ದಾವೀದನ ವಂಶಕ್ಕೆ ಚಿಗುರು ಮತ್ತೆ ಏನಾಗಿದ್ದಾರೆ ಬುಡವಾಗಿದ್ದಾರೆ ಅಂತ ನೋಡ್ತೀವಿ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ತೀನಿ ಬ್ರದರ್. ಸಿಸ್ಟರ್ ಓದಿ ಸಿಸ್ಟರ್. ನಿರ್ಮಲಾ ಸಿಸ್ಟರ್ ಓದಿ. ನೆಕ್ಸ್ಟ್ ಆಮೇಲೆ ದೀಪಾ ಸಿಸ್ಟರ್ ಓದಿ. ಎರಡನೆಯ ಆದಾಮನು. ಮಾನವ ಜಾತಿಯ ಬುಡ ಅಥವಾ ಮೂಲ ಪಿತೃವಾದ ಆದಾಮನು ದೇವರಿಗೆ ಅವಿಧೇಯನಾದ ಕಾರಣ ತನ್ನ ಕುಟುಂಬವನ್ನು ಆತನಂತೆ ದೇವರ ಸ್ವರೂಪದಲ್ಲಿ ಹುಟ್ಟಿಸಲು ವಿಫಲಗೊಂಡನು. ಆತನು ತನ್ನ ಸಂತಾನದವರಿಗೆ ನಿತ್ಯ ಜೀವವನ್ನು ಕೊಡಲು ವಿಫಲನಾದುದು ಮಾತ್ರವಲ್ಲ, ಆ ಬಗ್ಗೆ ತನ್ನ ಸ್ವಂತ ಹಕ್ಕನ್ನೂ ಕಳಕೊಂಡನು ಮತ್ತು ತನ್ನ ಸಂತಾನದವರ ಮೇಲೆ ಒಂದು ಮೃತ್ಯು ಪತ್ರವೂ ಎಂಬಂತೆ ವಂಶ ಪಾರಂಪರ್ಯವಾದ ಪಾಪ, ಬಲಹೀನತೆ, ನೀತಿ ಭ್ರಷ್ಟತೆ ಮತ್ತು ಮರಣವನ್ನು ಬರಮಾಡಿದನು. ಎರಡನೆಯ ಆದಾಮನಾಗಿ ಮೊದಲನೆಯ ಆದಾಮನ ಸ್ಥಾನವನ್ನು ಅಲಂಕರಿಸುವಂತೆ ವಾಕ್ಯವೆಂಬಾತನು, ಅಂದರೆ ಲೋಗೋಸ್, ಮಾಂಸ ದೇಹಧಾರಿಯಾಗಿ ಮಾನವನಾದ ಯೇಸು ಕ್ರಿಸ್ತನಾದನು. ಆತನು ಮೊದಲನೆಯ ಆದಾಮನ ತಪ್ಪು ಕಾರ್ಯಗಳನ್ನೆಲ್ಲ ಅಳಿಸಿ ಹಾಕಿ ಆತನಿಗೂ ಆತನ ಸಂತತಿಯವರೆಲ್ಲರಿಗೂ, ಅಂದರೆ ದೇವರ ನಿಯಮಗಳನ್ನು ಅಂಗೀಕರಿಸುವವರೆಲ್ಲರಿಗೂ ಅವಿಧೇಯತೆಯ ದೆಸೆಯಿಂದ ಕಳೆದುಕೊಂಡಿದ್ದ ಸಮೃದ್ಧಿಯಾದ ಜೀವಿತ, ನಿತ್ಯ ಜೀವ ಇವುಗಳನ್ನು ಅವುಗಳ ಹಿತಕರ ಸ್ಥಿತಿಯಲ್ಲಿ ಹಿಂದಿರುಗಿಸುವವನಾತನು. ಥ್ಯಾಂಕ್ ಯು ಸರ್. ಸೊ ಅದೇ ರೀತಿ ಇಲ್ಲಿ ಎರಡನೇ ಆದಾಮ ಅಂತ ಹೇಳ್ಬೇಕಾದ್ರೆ ಸೇಮ್ ಇದೇ ತರ ಆಂಗಲ್ ರೀ. ಅದರ ಮೊದಲನೇ ಒಂದು ಏನ್ರಿ ಒಂದು ಬುಡ ಯಾರಪ್ಪ ಆಗಿದ್ರು ಮನುಕುಲಕ್ಕೆ ಅಂತಂದ್ರೆ ಆದಾಮ ಆಗಿದ್ದ. ಆದಾಮ ಏನ್ ಮಾಡ್ಬೇಕಾಯ್ತು? ಹಂಗಾರೆ ಎಲ್ಲಾರ್ಗು ಜೀವ ಏನ್ ಮಾಡ್ಬೇಕಾಯ್ತು? ಅವ್ನು ಕೊಡ್ಬೇಕಾಯ್ತು, ಎಲ್ಲರಿಗೂ ತಂದೆ ಆಗ್ಬೇಕಾಗಿತ್ತು. ಅದರ ಸರಿ, ಅವ್ನ ಜೀವ ಕೊಟ್ಟ. ಅದು ಯಾವ ತರ ಜೀವ ಕೊಟ್ಟ ಅಂದ್ರೆ ಏನ್ರಿ ಪಾಪ, ಅದ್ರ ಸಂಬಳ, ಮರಣ, ಕಷ್ಟ, ಸಂಕಟ, ದುಃಖ ಇವು ಏನ್ ಮಾಡ್ತಾವ ಅವನು ಜೀವ ಏನ್ರಿ ಅವನ ಒಂದು ಬುಡದಿಂದ ಏನಾಯ್ತು ಎಲ್ಲ ಮನುಕುಲಿಗೆ ಇದೇ ಬಂತು. ಅದರ ಅದರಿಂದ ಮನುಕುಲ ಎಲ್ಲರೂ ಏನಂದ್ರು ಸಾಯೋರು ಅಂತಂದ್ರು. ಆದ್ರೆ ಯೇಸು ಕ್ರಿಸ್ತನು ಅವರು ಒಂದು ಸ್ಥಾನನ ಎರಡನೇ ಆದಾಮಗೆ ತಗೊಂಡಿರೋದ್ರಿಂದ ಏನಪ್ಪಾ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಎಲ್ಲಾರ್ಗು ಏನ್ ಕೊಡ್ತೀನಿ ಹೇಳಿದ್ರೆ ಒಂದು ಫ್ರೆಶ್ ಲೈಫ್. ಅದರ ಒಂದು ನಿಜವಾದ ಬುಡವಾಗಿ ಅವ್ರ ಮುಖಾಂತರ ಪ್ರತಿಯೊಬ್ಬರು ಜನಕ್ಕೆ ಏನ್ ಬರ್ತಾರೆ ಅಲ್ಲಿ ಅದರ ಜೀವ ಬರ್ತದೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತನಿಗೆ ನಿತ್ಯನಾಗಿರೋ ತಂದೆ ಅಂತ ಏನ್ ಮಾಡೋದಲ್ಲಿ ಹೇಳೋದು, ಎರಡನೇ ಆದಾಮ್ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳುದು. ಅಲ್ವರ ಹೇಗೆ ಏನ್ರಿ ಎರಡನೇ ಒಂದು ಏವಾಳ್ ಇದ್ದಾರ ಆಯ್ತರ ಎರಡನೇ ಆದಾಮ್ ಕೂಡ ಏನಾಗಿದ್ದಾರೆ ಮೊದಲನೇ ಆದಾಮ್ ಮೊದಲನೇ ಏವಾಳ್. ಅದರ ಅವಾಗ ಹೇಳಿದಂತೆ ಮೊದಲನೇ ಆದಾಮ್ಗೆ ಶೋಧನೆ ಬಂದಿದ್ದೆ ಮೊದಲನೇ ಏವಾಳಿಂದ. ಆಯ್ತರ ಎರಡನೇ ಆದಾಮ್ಗೆ ಶೋಧನೆ ಬರ್ತದೆ ಯಾರ ಮುಖಾಂತರ? ಎರಡನೇ ಏನ್ರಿ ಏವಾಳು ಇಂದಾನೆ. ಆದ್ರೆ ಮೊದಲನೇ ಏವಾಳು ತಪ್ಪು ಮಾಡ್ತಾವಾಗ ಆದಾಮ ಬಿಟ್ಟು ಹೋಗ್ಬಿಟ್ನಾ?
ಬಿಟ್ಟು ಹೋಗ್ಬೋದಾಗಿತ್ತು ಅವನು. ಅದರ ಅವಶ್ಯಕತೆ ಇರಲಿಲ್ಲ ಏವಾಳ ಜೊತೆಗೆ ಇಡಬೇಕು ಅಂತ. ಆದರೆ ಆ ಮೊದಲನೇ ಆದಾಮ ಏನು ಮಾಡ್ದ? ಏವಾಳನ್ನ ಒಬ್ಬಂಟಿನಾಗಿ ಬಿಡಲಿಲ್ಲ ಅಲ್ವರ. ನೋಡಿ, ಅವಳು ಸಾಯ್ತಾರೆ ಅಂತ ಗೊತ್ತಿದ್ರು ಸರಿ, ಆದಾಮ ಏನು ಮಾಡ್ತಾನೆ? ಹೆವಿ ರಿಸ್ಕ್ ತಗೊಂತಾನೆ. ಸರಿ ಪರವಾಗಿಲ್ಲ ಬಿಡು, ಜೊತೆಗೆ ಏನು ಮಾಡೋಣ ನಾನು ಇರೋಣ, ಯಾಕಂದ್ರೆ ಒಬ್ಬಂಟಿ ಆಗ್ಬಿಟ್ರೆ ಏನಾಗ್ಬಿಡ್ತದೆ ಅಂತಂದ್ಬಿಟ್ಟು ಅವ್ರ ಬಗ್ಗೆ ಏನು ಮಾಡ್ತಾನೆ? ಒಳ್ಳೇದನ್ನೇ ಯೋಚನೆ ಮಾಡ್ತಾನೆ. ಇದೇ ರೀತಿ ಎರಡನೇ ಆದಾಮನು ಕೂಡ ಎರಡನೇ ಏವಾಳು ಆವಾಗ ಬೀಳ್ತಾನೆ ಇದ್ರು ಸರಿ, ದೇವ್ರಿಗೆ ಪಾಪ ಮಾಡ್ತಾ ಇದ್ರು ಸರಿ, ದೇವರು ಏನ್ ಮಾಡೋದಿಲ್ಲ, ಅವ್ರನ್ನ ಕೈ ಬಿಡೋದಿಲ್ಲ. ಅವ್ರ ಜೊತೆಗಿದ್ದು ಏನ್ ಮಾಡ್ತಾರೆ? ಅವ್ರನ್ನ ಸಹಾಯ ಮಾಡ್ತಾರೆ. ಅದರ ಎತ್ತದಿಕ್ಕೆ ಏನ್ ಮಾಡ್ತಾರೆ? ಪ್ರಯತ್ನ ಮಾಡ್ತಾರೆ. ಆದ್ರೆ ಏನ್ರಿ ಏನ್ರಿ ಅದೇ ಬೈಬಲ್ ಓದ್ತಿರಲ್ಲ ಏನ್ರಿ, ತಾನೇ ಶೋಧನೆ ಹೊಂದಿದ್ದವರಾಗಿರೋದ್ರಿಂದ ಶೋಧನೆ ಹೊಂದುವಂಥವ್ರನ್ನ ಏನ್ರಿ ಸಹಾಯ ಮಾಡಕ್ಕೆ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಅರ್ಥ ಮಾಡ್ಕೊಳಕ್ ಏನಾಗಿದ್ದಾರೆ? ಶಕ್ತನಾಗಿದ್ದಾರೆ ಅಂತ ನೋಡ್ತೀವಿ ಅದರ. ಆಮೇಲೆ ಇನ್ನೊಂದು ಪಾಯಿಂಟ್ ಯೋಚನೆ ಮಾಡಿರ್ತೀನಿ ಏನ್ರಿ, ಇವಾಗ ಆದಾಮ ಇಂದನೇ ಯಾರನ್ನು ಸೃಷ್ಟಿ ಮಾಡಿದ್ದ? ಏವಳನ್ನ ಸೃಷ್ಟಿ ಮಾಡಿದ್ದ. ಕರೆಕ್ಟಾ? ಹೇಗೆ? ಏನ್ ತಗೊಂಡ್ರು? ಆದಾಮಿಂದ ದೇವ್ರು ಏನ್ ತಗೊಂಡ್ರು ಏವಳನ್ನ ಸೃಷ್ಟಿ ಮಾಡಕ್ಕೆ? ಯಾವ ಎಲ್ಬು ತಗೊಂಡ್ರ? ಪಕ್ಕೆಲುಬು. ತಲೆ ತಗೊಂಡ್ರ? ತಗೊಂಡ್ರ ಪಕ್ಕೆಲ್ಬು. ಅಂದ್ರೆ ಪಕ್ಕೆಲ್ಬು ತಗೊಂಡು ಏನ್ ಮಾಡ್ತಾರೆ? ಒಂದು ಏನ್ರಿ ಎಲ್ಬು ತಗೊಂಡು ಏವಳನ್ನ ಏನ್ ಮಾಡ್ತಾರೆ? ಸೃಷ್ಟಿ ಮಾಡ್ತಾರೆ. ಅಲ್ದ್ರ ಈ ಪಕ್ಕೆಲ್ಬು ಅಂತ ಏನಪ್ಪಾ ಅಂದ್ರೆ ನಮ್ಮ ಲಂಗ್ಸು ಹೃದಯನೆಲ್ಲ ಏನ್ರಿ ಕಂಪ್ಲೀಟ್ ಅದೇ ಪ್ರೊಟೆಕ್ಷನ್ ಮಾಡೋಂಥದ್ದು ಅಲ್ವರ. ಅಂದ್ರೆ ತಮ್ಮ ಹೃದಯಕ್ಕೆ ಹತ್ರವಾದ ಇದನ್ನೇನು ತಗೊಂಡು ಏನ್ ಮಾಡೋರೆ? ಅದೇ ಹೃದಯಕ್ಕೆ ಹತ್ರವಾದಂತ ಏವಳನ್ನ ಏನ್ ಮಾಡೋರೆ? ಸೃಷ್ಟಿ ಮಾಡೋರೆ. ಆದ್ರೆ ಅದೇ ಹತ್ರ ಯೇಸು ಕ್ರಿಸ್ತನ್ಗೆ ತುಂಬಾ ಹೃದಯಕ್ಕೆ ಹತ್ರವಾದ ಯಾರಪ್ಪ ಅಂದ್ರೆ ಆತನ ಒಂದು ಸಭೆ. ಅದ್ರ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನ್ರಿ ಅಲ್ಲಿ ತುಯ್ಬೇಕಾರೆ ಏನ್ ಮಾಡ್ತಾರೆ? ಅಲ್ಲಿ ಯೇಸು ಕ್ರಿಸ್ತ ಶಿಲುಬೆ ಬರ್ಬೇಕಾರೆ ಏನ್ ತಗೊಂಡು ತುಯ್ತಾರೆ? ಎಲ್ಲಿಗೆ ಹಾಕ್ತಾರೆ? ಈಟಿನ ಪಕ್ಕೆಲ್ಬಕ್ಕೆ ಹಾಕ್ತಾರೆ. ನೋಡ್ರ, ಪಕ್ಕಕ್ಕೆ ಹಾಕ್ಬೇಕಾರೆ ಏನಾಯ್ತಂತ ಅಲ್ಲಿ ರಕ್ತ ಮತ್ತೆ ನೀರು ಹರಿಯಿತು. ಸೊ ಅದ್ರಿಂದ ಏನ್ರಿ ಎಲ್ಲಾರ್ಗು ನಿತ್ಯ ಜೀವ ಬಂತು. ಸೊ ಸಭೆಯ ಒಂದು ಓಟ ಮುಗಿದ ನಂತರ ಅವ್ ರಕ್ತ ನೀರು ಚೆಲ್ಲಿದ್ಮೇಲೆ ಇಡೀ ಮನುಕುಲಕ್ಕೆ ಏನ್ ಬರ್ತಾರೆ? ನಿತ್ಯ ಜೀವ. ಓಕೆ, ಗುಡ್. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾವತ್ತೀರಾ? ದೀಪಾ ಸಿಸ್ಟರ್. ಹೌದು ಇಷ್ಟ. ಹೀಗಿದ್ದಾಗ್ಯೂ ಮನುಷ್ಯನಾದ ಯೇಸು ಕ್ರಿಸ್ತನು ಎರಡನೆಯ ಆದಾಮನೆಂದು ಕೆಲವರು ಊಹಿಸುವುದು ಬಲು ದೊಡ್ಡ ತಪ್ಪಾಗುತ್ತದೆ. ಇಲ್ಲ, ಅಪೊಸ್ತಲನು ಹೇಳುವಂತೆ ಎರಡನೆಯ ಆದಾಮನು ಪರಲೋಕದಿಂದ ಬಂದವನು. 1 ಕೊರಿಂಥಿಯರು 15:49. ಪರಲೋಕದಿಂದ ಬಂದ ಈ ಕರ್ತನು ತನ್ನ ಎರಡನೆಯ ಆಗಮನದಲ್ಲಿ ಆದಾಮನ ಸಂತತಿಯವರ ತಂದೆಯ ಸ್ಥಾನ ಮತ್ತು ಕರ್ತವ್ಯಗಳನ್ನು ವಹಿಸಿಕೊಳ್ಳುತ್ತಾನೆ. ಆತನು ಅವರನ್ನು ಕಲ್ವಾರಿಯಲ್ಲಿ ತನ್ನ ಸ್ವಂತ ರಕ್ತವನ್ನು ಚೆಲ್ಲಿ ವಿಮೋಚಿಸಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಜೀವದಾಯಕನಾಗುವ ಮೊದಲು ಅಥವಾ ತಂದೆಯಾಗುವ ಮೊದಲು ಆದಾಮನ ಸಂತತಿಯವರನ್ನು ನ್ಯಾಯ ತೀರ್ಪಿನ ದಂಡನೆಯಿಂದ ಕೊಂಡುಕೊಳ್ಳುವುದು ಅಗತ್ಯವಾಗಿತ್ತು. ಈ ಮಹಾ ಕಾರ್ಯವನ್ನೇ ಆತನು ತನ್ನ ಮೊದಲನೆಯ ಆಗಮನದಲ್ಲಿ ನೆರವೇರಿಸಿದನು. ಆತನು ತನ್ನ ಎರಡನೆಯ ಆಗಮನದಲ್ಲಿ ಪುನಃವಶದ ಪ್ರಕ್ರಿಯೆಯ ಮೂಲಕ ಮಾನವ ಜಾತಿಯನ್ನು ಉದ್ಧರಿಸುವವನಾಗಿದ್ದು, ಅವರಿಗೆ ನಿತ್ಯ ಜೀವವನ್ನು, ಆದಾಮನಲ್ಲಿ ಕಳಗೊಂಡ ಎಲ್ಲಾ ಸವಲತ್ತುಗಳನ್ನು ಮತ್ತು ಆಶೀರ್ವಾದಗಳನ್ನು ಪುನಃ ದಯಪಾಲಿಸುವವನಾಗಿದ್ದಾನೆ. ಮಧ್ಯಂತರ ಕಾಲವು ತಂದೆಯ ಕಾರ್ಯಕ್ರಮಗಳಿಗನುಸಾರವಾಗಿ ವಿಮೋಚನೆಗೊಂಡ ಲೋಕದಿಂದ ಯಾವ ಅರ್ಹತೆಗಳು ಪೂರ್ವನಿರ್ಧರಿತವಾಗಿವೆಯೋ ಅಂತವರನ್ನು ಆಯ್ಕೆ ಮಾಡುವ ಕಾರ್ಯ ಜರುಗುತ್ತದೆ. ಅವರೆಲ್ಲರೂ ದೇವರ ಪ್ರೀತಿಯ ಮಗನ ಸ್ವರೂಪ ಉಳ್ಳವರಾಗಿರುತ್ತಾರೆ. ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ
ಅವರನ್ನು ತನ್ನ ಮ- ಮಗನ ಸ್ವರೂಪವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ರೋಮ 8:29. ಈ ವರ್ಗದವರನ್ನು ರಾಜವಂಶದ ಯಾಜಕ ವರ್ಗದ ಸಹಾಯಕರ ಯಾಜಕರು, ಸಭೆ ಅಥವಾ ಕ್ರಿಸ್ತನ ದೇಹ, ಕ್ರಿಸ್ತನ ಮೊದಲಿಗಿತಿ, ಯಜ್ಞದ ಕುರಿಯಾದಾತನ ಹೆಂಡತಿ ಮತ್ತು ಎಲ್ಲ ಗೌರವ ಆಶೀರ್ವಾದಗಳ ಮತ್ತು ಆತನ ರಾಜ್ಯದ ಸೇವೆಯಲ್ಲಿ ಆತನ ಸಹ ವಾರಸುದಾರರು ಎಂದು ನಾನಾ ವಿಧಗಳಲ್ಲಿ ಕರೆಯಲಾಗುತ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತು ಎರಡನೇ ಆದಾಮಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಆತನ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಪ್ರತಿಯೊಬ್ಬರು ಮನುಷ್ಯರಿಗೂ ಆದಾಮಿನ ಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ, ಎಲ್ಲರಿಗೂ ಜೀವ ಕೊಡೋದು ನಾವು ಏನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಏನ್ ಮಾಡ್ತಾ ಇದಾರೆ ಈ ಟೈಮಲ್ಲಿ ಅಂತಂದ್ರೆ, ಇನ್ ಬಿಟ್ವೀನ್ ಟೈಮ್ ಅಂದ್ರೆ ಯೇಸು ಕ್ರಿಸ್ತು ಆ ಕಂಪ್ಲೀಟ್ ಆಗಿ ಏನ್ರಿ ಆ ಒಂದು ಸ್ಥಾನನ ವಹಿಸ್ಕೊಂಡು ಎಲ್ಲರಿಗೂ ಜೀವ ಕೊಡೋಕ್ಕಿಂತ ಮುಂಚೆ ಏನಪ್ಪ ಮಾಡ್ತಾ ಇದಾರೆ ಅಂತಂದ್ರೆ, ಆತನಿಗೆ ಒಂದು ಸೂಟೇಬಲ್ ಆಗಿರೋಂಥ ಮೊದಲ್ಗೀತಿನ ಏನ್ ಮಾಡ್ತಾ ಇದಾರೆ ಅವ್ರು ಆಯ್ಕೆ ಮಾಡೋದು ಏನ್ ಮಾಡ್ತಾರೆ ನೋಡ್ತೀರಿ. ಸೊ ಅದು ಎಲ್ಲಿನ ಆಯ್ಕೆ ಮಾಡ್ತಿದ್ದಾರೆ ಅಂತಂದ್ರೆ, ಆದಾಮಿನ ಪಕ್ಕೆಲ್ಬಿಂದಾನೆ, ಯೇಸು ಕ್ರಿಸ್ತನ ಒಂದು ಪಕ್ಕೆಲ್ಬಿಂದ ಬಂದಿರೋಂಥ ರಕ್ತದಿಂದಾನೇ ಎಲ್ಲಾ ಮನುಕುಲನ ವಿಮೋಚನೆ ಮಾಡಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವಾಗ ಒಂದು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾ ಇದಾರೆ ಅವ್ರು ಆಯ್ಕೆ ಮಾಡ್ತಾರೆ. ಸೊ ಅವ್ರು ಯಾರು ಇರ್ಬೋದು ಅಂತಂದ್ರೆ, ಯಾರು ಬೇಕಾದ್ರೂ ಇರ್ಬೋದು, ಅದ್ರ ಒಂದೇ ಕಂಡೀಷನ್, ತನ್ನ ಮಗನ ಸ್ವರೂಪ ಉಳ್ಳವರಾಗಿ ಏನಾಗಿರ್ಬೇಕು, ಅವರು ಇರಬೇಕು ಅಂತಬಿಟ್ಟು ಅಲ್ವರ. ಸೊ ಅದಕ್ಕೆ ಇದನ್ನ ಬೈಬಲಲ್ಲಿ ತುಂಬಾ ಅನೇಕ ಕಂಪ್ಯಾರಿಸನ್ಸ್ಗಳಿದೆ. ಏನಪ್ಪ ಹೇಳ್ತಾರೆ ಅಂದ್ರೆ, ಪ್ರೀಸ್ಟುಡ್ ಯಾಜಕ ವರ್ಗ, ಅದರ ಮಹಾಯಾಜಕ ಇದ್ದ, ಅವ್ರ ಜೊತೆಗೆ ಏನಾಗಿದ್ರು ಕೆಳಗಡೆ ಯಾಜಕ ವರ್ಗದವರು ಕೂಡ ಇದ್ರು. ಸೊ ಅದು ಕೂಡ ಏನಾಗಿದೆ ಇದೇ ತರ ಹೋಲಿಕೆ ಆಗಿದೆ. ಆದಾಮು ಎರಡನೇ ಆದಾಮನು, ಅದರ ಆಮೇಲೆ ಮೊದಲ್ಗಿತ್ತಿ ಮೊದಲಿಂಗ ಅಲ್ವರ. ಸೊ ಇವೆಲ್ಲ ಏನ್ರಿ ಒಂದು ಹೋಲಿಕೆಗಳು ಅಲ್ವರ. ಸೊ ಈ ತರ ಬೈಬಲ್ ಅಲ್ಲಿ ಏನಾಗಿದೆ ಅಂದ್ರೆ, ಕ್ರಿಸ್ತನ ಒಂದು ಕಂಪ್ಯಾರಿಸನ್, ಯಾವ ತರ ಕ್ರಿಸ್ತನ ಶಿರಸ್ಸಾಗಿದ್ದಾರೆ, ಯಾವ ತರ ಆತ ಬಾಡಿ ಮೆಂಬರ್ಸ್ ಅಲ್ಲಿ ಏನಾಗಿದ್ದಾರೆ, ಈ ತರ ವೇರಿಯಸ್ ಕಂಪ್ಯಾರಿಸನ್ಸ್ ಬೈಬಲ್ ಇರೋದು ನಾವು ಏನ್ ಮಾಡೋದು, ನಾವು ನೋಡ್ಬೋದು. ಓಕೆನಾ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಯಾರೋ ಓದ್ತೀರಾ? ಹಾ, ಆಂಟಿ ಓದಿ. ಅದೇ ಪ್ರಕಾರವಾಗಿ ಭವಿಷ್ಯದಲ್ಲಿನ ಕಾರ್ಯಗಳು, ಮಿಲಿಯಾಂತರ ಯುಗದ ಕಾರ್ಯಗಳು, ಮಿಸ್ಸೇನು ರಾಜಭಾರ ಮಾಡಲಿರುವ ಭವ್ಯವಾದ ಉದ್ದೇಶ, ಇವುಗಳು ಪುನಶ್ಚೇತನ ಎಂಬ ಹೆಸರಿನಲ್ಲಿ ವ್ಯಕ್ತಗೊಳ್ಳುತ್ತದೆ. ಈ ಪದವು ಒಮ್ಮೆ ತಂದೆಯಾದ ಆದಾಮನಿಂದ ಉತ್ಪತ್ತಿಯಾಗಿತ್ತು, ಆದರೆ ಜೀವ ಪಡೆಯುವುದರಲ್ಲಿ ವಿಫಲವಾಯಿತು. ಅದು ಕೇವಲ ಪಾಪ ಮತ್ತು ಮರಣ ಶಿಕ್ಷೆ ಉತ್ಪತ್ತಿಗೆ ಕಾರಣವಾಯಿತು. ಆದರೆ ಜನಾಂಗದ ನೂತನ ತಂದೆಯು, ಎರಡನೆಯ ಆದಾಮನು ಸರ್ವಸಾಮಾನ್ಯವಾದ ಪುನಶ್ಚೇತನವನ್ನು ಪ್ರಸ್ತಾಪಿಸಿದನು. ಲೋಕಕ್ಕೆ ಲಭ್ಯವಾಗುವಂತೆ ಈ ಪುನಶ್ಚೇತನ ಸಮಯವು ಮಿಲಿಯಾಂತರ ಕಾಲ ಎಂದು ಶಿಷ್ಯರಿಗೆ ನುಡಿದನು. ಯಾರು ನನ್ನನ್ನು ಹಿಂಬಾಲಿಸಿದಾರೋ ಅವರು ಪುನಶ್ಚೇತನದಲ್ಲಿ ಇಸ್ರಾಯೇಲರ 12 ಕುಲಗಳ ನ್ಯಾಯ ವಿಚಾರಣೆಗಾಗಿ 12 ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರು. ಲೂಕ 22:30 ನೋಡಿರಿ. ಇವೇ ಮುಂತಾದ ನಮ್ಮ ಕರ್ತನಾದ ಮಾತುಗಳಲ್ಲಿ ದೊರೆಯುತ್ತವೆ. ಸುವಾರ್ಥ ಯುಗದಲ್ಲಿ ಆಯ್ಕೆಗೊಂಡ ಸಭೆಯು ಪುನಶ್ಚೇತನವನ್ನು ಅನುಭವಿಸುತ್ತದೆ ಎಂಬ ಸತ್ಯವನ್ನು ಸತ್ಯವೇದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾನ್ಯ ಮಾಡುತ್ತಾರೆ. ಆದರೆ ಅನೇಕರು ಮತ್ತೊಂದು ಪ್ರತ್ಯೇಕವಾದ ಪುನಶ್ಚೇತನವನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಮಾನವ ಜಾತಿಯ ಪ್ರಪಂಚಕ್ಕೆ ಅದರ ಅವಕಾಶವಿದೆ ಎಂಬ ಸತ್ಯವನ್ನು ಒಟ್ಟಾರೆಯಾಗಿ ಉಪೇಕ್ಷೆ ಮಾಡುತ್ತಾರೆ. ಎಲ್ಲರೂ ಪೂರ್ಣ ಪುನಶ್ಚೇತನವನ್ನು ಅನುಭವ ಮಾಡುವುದಿಲ್ಲ, ಆದರೆ ಎಲ್ಲರಿಗೂ ಒಂದೇ ಅವಕಾಶವಿರುತ್ತದೆ. ಅದನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಂಡದ್ದೇ ಆದರೆ ಪೂರ್ಣವಾದ ಸಮಗ್ರವಾದ ಪುನಶ್ಚೇತನಕ್ಕೆ ನಮ್ಮನ್ನು ನಡೆಸುವುದಾಗಿದೆ ಎಂಬುದು. ಥ್ಯಾಂಕ್ ಯು ಸ್ಟಾರ್. ಅದರ ಸತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ, ಎರಡನೇ ಬರುವಿಕೆಯಲ್ಲಿ ಇಡೀ ಮನುಕುಲಕ್ಕೆ ಏನ್ ಮಾಡ್ತಾರೆ, ರೀಜನರೇಷನ್ ಅಂತ ಮಾಡ್ತಾರೆ ಹೇಳ್ತಾರೆ. ನೋಡಿ ವಾಕ್ಯನ ಓದೋಣ, ಎಲ್ಲೋ ಒಂದ್ ಕಡೆ ಬರ್ತಾರೆ, ಒಂದ್ ನಿಮಿಷ ಹಂಗೇರಿ ಏನ್ರಿ.
ನಿಮಿಷ ರೀಜೆನರೇಷನ್ ಅಂತ ಬರ್ತದೆ ಅದರ ಲೂಕಲ್ಲಿ ಬರ್ತದೆ ಅಂತ ಅನ್ಸ್ತದೆ. ಆ ಯೇಸು ಕ್ರಿಸ್ತನಿಗೆ ಬಂದ ಒಂದು ಪ್ರಶ್ನೆ ಆಗ್ತಾರೆ ಗೊತ್ತಾ, ಒಬ್ಬ ಸ್ತ್ರೀ ಬಂದ್ಬಿಟ್ಟು 7 ಮಂದಿ ಪುರುಷನ ಮದುವೆ ಆಗಿರ್ತಾರೆ, ಅವರು ದೇವರಾಜ್ಯದಲ್ಲಿ ಯಾರನ್ನ ಮದುವೆ ಆಗ್ತಾರೆ ಅಂತಂದ್ಬಿಟ್ಟು. ಒಂದು ನಿಮಿಷ, ಓಕೆ, ಮ್ಯಾಥ್ಯೂ 19:28 ಅಲ್ಲಿ ಒಂದು ಬರ್ತದೆ. ಆಮೇಲೆ ಅದನ್ನು ಓದಿ, ಮ್ಯಾಥ್ಯೂ 19:28 ಒಬ್ಬರು ಓದಿ. ಇನ್ನೊಂದು ಲೂಕಲ್ಲಿ ಬರ್ತದೆ ಅನಿಸ್ತದೆ, ಲೂಕ್ 20:35. ಫಸ್ಟ್ ಮ್ಯಾಥ್ಯೂ 19:28 ನೋಡ್ರಿ ಅಂತ ಏನಾದ್ರು ಓದ್ತೀರಾ ಯಾರಾದ್ರು? 28 ಬ್ರದರ್. ಹೌದು ಸಿಸ್ಟರ್, ಮ್ಯಾಥ್ಯೂ 19:28 ಸಿಸ್ಟರ್. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ವೆರಿ ಗುಡ್. ಸೊ ಅಲ್ಲಿ ಹೊಸ ಸೃಷ್ಟಿಯಾಗಿ ಅಂತ ಬರ್ತಾರೆ, ಇಂಗ್ಲಿಷ್ ಬರ್ತಾರೆ. And Jesus said unto them, Verily I say unto you, that ye which have followed me in regeneration, when the Son of Man shall sit in the throne of his glory ಅಂತ ಹೇಳ್ತಾರೆ. In the regeneration ಅಂತ ಹೇಳ್ತಾರೆ. ಏನು ರೀಜೆನರೇಷನ್ ಅಂತಂದ್ರೆ, ಎಲ್ಲಿ ಇಡೀ ಲೋಕದಂತೆ ಪ್ರತಿಯೊಂದು ಮನುಕುಲ ಆದಾಮ ಮುಖಾಂತರ ಆಯ್ತು, ಒಂದ್ಸತಿ ಜನರೇಟ್ ಆಯ್ತು, ಅದರ ಉತ್ಪತ್ತಿ ಏನಾದ್ರು ಭೂಲೋಕದಲ್ಲಿ ಆದ್ರು, ಜನ್ಮ ತಗೊಂಡ್ರು. ಆದ್ರೆ ಇವರು ಆದಾಮನ ಪಾಪದ ನಿಮಿತ್ತವಾಗಿ ಎಲ್ಲಾರಾದ್ರು ಪಾಪಕ್ಕೆ ಒಳಗಾಗ್ಬಿಟ್ರು. ಇದೇ ಒಂದು ಜನರೇಷನ್ ತಿರ್ಗಾ ಪುನಃ ಏನ್ ಮಾಡ್ತಾರೆ ಅಂತಂದ್ರೆ, ಪುನಃ ಏನ್ ಮಾಡ್ತಾರೆ, ಅಲ್ಲಿ ಉತ್ಪತ್ತಿ ಮಾಡ್ತಾರೆ ಅಲ್ವರ. ಆ ಪುನಃ ಉತ್ಪತ್ತಿ ಮಾಡೋದಕ್ಕೆ ರೀಜೆನರೇಷನ್ ಅಂತ ಟರ್ಮ್ನ ಸತ್ಯವೇದದಲ್ಲಿ ಏನ್ ಮಾಡಿದ್ರೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಪುನರುತ್ಥಾನ ಅಂತ ವಾರ್ತೆ ಓದ್ತಿರಲ್ವಾ, ಅದರ ಅಂದ್ರೆ ಏನು, ರೀಸರಕ್ಷನ್, ಅದರ ರೀಸರ್ಜರಕ್ಷನ್, ಅದರ ಅದೇನಪ್ಪ ಅಂತಂದ್ರೆ ಪುನಃ ಏನ್ರಿ ತಿರ್ಗಾ ನಿಂತೋಗಿರೋ ಜೀವಿತನ ವಾಪಸ್ ಮಾಡೋದು, ಕಂಟಿನ್ಯೂ ಮಾಡೋಂಥದ್ದು ಅಲ್ಲರ ವೃತ್ತಾನ. ಪುನಃ ಪುನಃ ವಾಪಸ್ ಏನ್ರಿ ತಿರ್ಗಾ ಅದನ್ನೇ ಮಾಡೋದು, ನಿಂತೋಗಿರೋ ಜೀವಿತನ ಕಂಟಿನ್ಯೂ ಮಾಡೋದು. ಇದನ್ನ ಯೇಸು ಕ್ರಿಸ್ತು ನಿತ್ಯನಾಗಿರೋ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಎಲ್ಲಿಗೆ ಅವ್ರು ತಿರ್ಗಾ ಉತ್ಪತ್ತಿ ಮಾಡ್ತಾರೆ ಅಂತ ನೋಡೋದಂತಂದ್ರೆ, ದೇವರು ಆದಾಮನ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ್ ಸೃಷ್ಟಿ ಮಾಡಿದ್ದ, ಪರಿಪೂರ್ಣವಾಗಿ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರ ಇಲ್ವಾ? ಎಸ್, ಪರಿಪೂರ್ಣವಾಗಿ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಅವನ ಲೋಪದೋಷ, ಕೊರತೆ, ಪಾಪ ಏನೂ ಇರಲಿಲ್ಲ. ದೇವರ ಸ್ವರೂಪದಲ್ಲಿದ್ದ, ಅದರ ಆ ದೇವರ ಒಂದು ಹೋಲಿಕೆಗೆ ಸರಿ ಸಮಾನವಾಗಿದ್ದ, ಭೂಲೋಕದಲ್ಲಿ ಆಡಳಿತ ಮಾಡೋದಕ್ಕೆ ಯೋಗ್ಯವಾಗಿದ್ದ. ಎಲ್ಲಾ ಜವಾಬ್ದಾರಿನ ಭೂಲೋಕದಲ್ಲಿ ಅವ್ನಿಗೆ ಮಾಡಿ ಕೊಡೋದಕ್ಕೆ ಏನಾಗಿದ್ರು, ಸಿದ್ಧವಾಗಿದ್ರು. ಇದೇ ಸ್ಥಾನಕ್ಕೆ ಪ್ರತಿಯೊಂದು ಮನುಕುಲನ ತರಂತ ಜವಾಬ್ದಾರಿ ಯಾರ್ದಾಗಿರ್ತಾರೆ ಅಂದ್ರೆ ಯೇಸು ಕ್ರಿಸ್ತನಾಗಿರ್ತಾರೆ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತ ಸಭೆಗೆ ಏನ್ರಿ ಹೊಸ ಏನ್ರಿ ಜೀವಿತದಲ್ಲಿ ನೂತನ ಸೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ರೀಜೆನರೇಷನ್ ಆಗ್ಬೇಕಾರೆ, ಮನುಕುಲ ರೀಜೆನರೇಷನ್ ಆಗ್ಬೇಕಾದ್ರೆ ಸಭೆ ಕೂತ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಸಿಂಹ ಕೂತ್ಕೊಂಡು ಆಡಳಿತ ಮಾಡ್ತಾರೆ ಅಂತ. ಇನ್ನೊಂದು ವಾಕ್ಯ ನೋಡೋಣ. ಇವಾಗ ಲೂಕಲ್ಲಿ ಓದಿ ನಿಂತ ಅವಾಗ ಹೇಳಿದ್ನಲ್ಲ, ಲೂಕ 1 ನಿಮಿಷ 20ನೇ ಅಧ್ಯಾಯದಲ್ಲಿ 34-35 ಸಾಕು. ಹ್ಮ್ 34. ಈ ಲೋಕದ ಜನರು ಆದರೆ ಆ ಲೋಕವನ್ನು ಸತ್ತವರೊಳಗಿಂದ ಪುನರುತ್ಥಾನವನ್ನು ಪಡೆಯುವುದಕ್ಕೆ ಯೋಗ್ಯರೆನಿಸಿಕೊಂಡಿರುವವರು ಮದುವೆ ಮಾಡಿಕೊಳ್ಳುವವನೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ಪುನರುತ್ಥಾನಕ್ಕೆ ಯೋಗ್ಯ ಎನಿಸಿಕೊಂಡವರು ಅಂತ ಬರ್ತಾರೆ. ಇದು ಕನ್ನಡದಲ್ಲಿ ಚೆನ್ನಾಗಿ ಹಾಕಿದ್ದಾರೆ, ಬಿಡಿಸಾಕ್ಬಿಟ್ಟಿದ್ದಾರೆ. ಇಂಗ್ಲಿಷ್ ಬರ್ತಾರೆ, ದೇ ದಟ್ ಆರ್ ಅಕೌಂಟೆಡ್ ವರ್ತಿ ಆಫ್ ದ ರಿಸರೆಕ್ಷನ್ ಇನ್ ದ ರೀಜೆನರೇಷನ್ ಅಂತ ಹೇಳ್ತಾರೆ. ಅಲ್ವರ ಅವ್ರು ಹೇಗಪ್ಪ ಇರ್ತಾರೆ ಅಂತಂದ್ರೆ, ಅವರು ಪುನರುತ್ಥಾನದ ಮಕ್ಕಳಾಗಿರ್ತಾರೆ ಅಂತ ಹೇಳ್ತಾರೆ. 36 ಓದಿ, ಅದರಲ್ಲಿ 36 ಹಂಗೆ. ಅವರು ಇನ್ನು ಮರಣಕ್ಕೆ ಗುರಿಯಾಗುವುದೇ ಇಲ್ಲ, ಪುನರುತ್ಥಾನವನ್ನು ಹೊಂದಿದವರಾಗಿದ್ದು ದೇವದೂತರಿಗೆ ಸರಿ ಸಮಾನರು, ದೇವರ ಮಕ್ಕಳೂ ಆಗಿದ್ದಾರೆ. ನೋಡ್ರ ಏನ್ರಿ, ದೇವದೂತರಿಗೆ ಸರಿ ಸಮಾನವಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ, ಪುನರುತ್ಥಾನದ ಮಕ್ಕಳು, ಪುನರುತ್ಥಾನ ಹೊಂದಿರೋರಾಗಿರೋದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಪುನರುತ್ಥಾನ ಏನಪ್ಪಾ ಅಂದ್ರೆ, ನಾವು ಆಡಿ ಇದ್ರ ಬಗ್ಗೆ ನಾವು ಓದಿದಿರಿ 6th ವಾಲ್ಯೂಮ್ನಲ್ಲಿ. ಪುನರುತ್ಥಾನ ಅಂದ್ರೆ ಏನಪ್ಪಾ ಅಂದ್ರೆ, ಸುಮ್ಮನೆ ಮರಣದಿಂದ ಎದ್ದು ಬರೋದು ಮಾತ್ರ ಪುನರುತ್ಥಾನ ಅಲ್ಲ. ಮರಣದಿಂದ ಎದ್ದು ಬಂದಿದ್ದ ಮೇಲೆ
ಏನ್ರಿ ಅವ್ರನ್ನ ನಿಧಾನವಾಗಿ ಪಾಪನೆಲ್ಲ ಬಿಟ್ಟು ಕ್ರಿಸ್ತನ ಒಂದು ಪರಿಪೂರ್ಣವಂತ ಹಂತಕ್ಕೆ, ಅದರ ಆದಾಮು ಯಾವ ಸ್ವರೂಪದಲ್ಲಿ ದೇವ್ರ ಸ್ವರೂಪದಲ್ಲಿ ಇದ್ನೋ, ಲೋಪದೋಷ ಪಾಪ ಏನು ಇಲ್ದರ ಆ ಸ್ವರೂಪಕ್ಕೆ ಕರ್ಕೊಂಬರೋ ತನಕನೂ ಏನ್ರಿ ಅವ್ರೇನ್ರಿ ಅದು ರೀಜನರೇಷನ್, ತಿರ್ಗಾನಾಗ್ತಾರೆ ಮನುಷ್ಯ ವಾಪಸ್ಸು ಪರಿಪೂರ್ಣವಂತ ಒಂದು ಸ್ಟೇಜ್. ಅದರ ಇದಕ್ಕೇನೆ ಕ್ರಿಸ್ತನ್ಗೆ ಏನ್ ಮಾಡಿರೋದು 1000 years ಅಂತ ಮಾಡೋದು ಕೊಟ್ಟಿರೋದು ಅಲ್ದರ. ಅಂದ್ರೆ ಪುನಃ ಉತ್ಥಾನ, ಮನುಷ್ಯನ ಪುನಃ ವಾಪಸ್ ಏನ್ರಿ ಆ ಪರಿಪೂರ್ಣವಂತ ಹಂತಕ್ಕೆ ತರಂತ ಒಂದು ಕಂಪ್ಲೀಟ್ ಜವಾಬ್ದಾರಿ. ಅದಕ್ಕೆ ಆ ಒಂದು ಪೊಸಿಷನ್ಗೆ ಮನುಷ್ಯ ಯಾವಾಗ ಬಂದ್ಬಿಡ್ತಾನೋ ಅವನು ಏನ್ ಹೇಳ್ತಾರಲ್ಲಿ, ಅಲ್ಲಿ ಇನ್ನೊಂದ್ಸತಿ ಮದ್ವೆ ಮಾಡ್ಕೊಡೋದು ಇಲ್ಲ, ಮದ್ವೆನೂ ಮಾಡ್ಕೊಳೋದು ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಮದುವೆ ಅಂತ ಕಾನ್ಸೆಪ್ಟ್ ಒಂದ್ಸತ ಮನುಷ್ಯ ಎಲ್ಲರೂ ಪರಿಪೂರ್ಣ ಹಂತಕ್ಕೆ ಬಂದಿದ್ಮೇಲೆ ನೋ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್ ಅಲ್ವರ. ಅವಾಗೆಲ್ಲರೂ ಹೇಗಿರ್ತಾರೆ, ಪರಲೋಕದಲ್ಲಿರುವಂತ ದೂತರುಗಳ್ತಾ ಇರ್ತಾರೆ. ಪರಲೋಕದಲ್ಲಿ ದೂತರುಗಳಿಗೆ ಮದ್ವೆ ಇದೆಯಾ? ಇಲ್ಲ ರೀ ಅಲ್ವರ. ಆಮೇಲೆ ಪರಲೋಕದ ದೂತರಲ್ಲಿ ಏನ್ರಿ ಸಾವಂತಿದ್ಯಾ? ಇಲ್ಲ. ಸಾವು ಬರ್ತದೆ. ಹೇಗ್ ಬರ್ತದೆ, ಯಾವಾಗ ಬರ್ತದೆ? ದೇವ್ರ ವಿರುದ್ಧಗೆ ತಪ್ಪು ಮಾಡಿದ್ರೆ ಪಾಪ ಮಾಡಿದ್ರೆ ಮಾತ್ರ ಸಾವು ಬರುತ್ತರು. ಅದರ ಸಾವಿನ ಭಯ ಇರುವುದಿಲ್ಲ. ಅದಕ್ಕೆ ಯಾರೋ ಪುನರ್ತನೆಗೆ ಯೋಗ್ಯವಾಗಿರ್ತಾರೋ, ಯಾರೋ ಆದಾಮ್ ಥರ ಪರ್ಫೆಕ್ಷನ್ಗೆ ಬರ್ತಾರೋ ಅವ್ರಿಗೆ ಮರಣದ ಭಯ ಏನಿರಲ್ಲ, ಇರಲ್ಲ. ಪಾಪ ಮಾಡಿದ್ರೆ ಮತ್ತೆ ಮರಣ ಏನ್ ಮಾಡ್ಬೇಕು, ಫೇಸ್ ಮಾಡ. ಅದು ಎಂತ ಮರಣ? ಎರಡನೇ ಮರಣ. ಇನ್ನೊಂದ್ಸತಿ ಹೋದ್ರೆ ತಿರ್ಗಾ ಯಾವ ಈಡು ಇಲ್ಲ, ತಿರ್ಗಾ ಬರೋದಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಪರಲೋಕದ ದೂತರುಗಳು ಅವ್ರು ಯಾರ ಮಕ್ಳಾಗ್ತಾರೆ? ದೇವರ ಮಕ್ಳಾಗ್ತಾರೆ ಅಂತ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ನಿತ್ಯನಾಗಿ ತಂದೆನಾಗಿ ಬಂದು ಏನಂತಾರೆ, ಪ್ರತಿಯೊಬ್ಬ ಮನುಷ್ಯಗೆ ಏನ್ ಮಾಡ್ತಾರೆ, ತನ್ನ ಪ್ರಾಣನ ಕೊಡೋದು ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಈ ತರ ಒಂದು ಆಂಗಲ್ ನೋಡ್ಬೇಕ್ರೆ ಎರಡನೇ ಆದಾಮ್ ಅಂತ ಕೂಡ ಏನ್ ಮಾಡೋದಲ್ಲಿ ಅದೇ ಹೇಳೋದು ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಸರಿ, ನಾವೇನ್ ಮಾಡೋಣ, ಈ ವಾರ ನಾವು ಇಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ದೇವರು ಎಲ್ಲನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್ ಏನೋ ಇದೆಯಾ, ಕ್ವಶನ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಓಕೆ ಸರಿ. ಆಮೇಲೆ ಮುಖ್ಯವಾಗಿರೋಂಥ ಅನೌನ್ಸ್ಮೆಂಟು. ಸೊ ಹೇಳಿ. ಏನಂದ್ರ ಬ್ರದರ್, ನಾವು ಕೆಲವು ಬೆಳೆದಿರ್ತೀವಲ್ಲ, ಬೆಳೆಗಳನ್ನಾಗ್ಲಿ ಏನಾದ್ರೂ ಬೆಳೆದಿರ್ತೀವಿ, ಅದ್ರದ್ ನಾವು ದೇವ್ರಿಗೂ ಅಷ್ಟೇ ಕೊಡ್ಬೇಕಂತ ತೆಗೆದಿಟ್ಟಿರ್ತೀವಲ್ಲ, ಅದನ್ನ ಯಾರ ಕಡೆ ಕೊಡ್ಬೇಕು ಬ್ರದರ್? ಯಾವ ಬೆಳೆನ? ಯಾವ್ದು ನಾವು ಊಟ ಮಾಡೋ ಬೆಳೆ, ಉದಾಹರಣೆ ನಾವು ಜೋಳನೇ ಬೆಳೆದಿವಿ, ಶೇಂಗಾನೇ ಬೆಳೆದಿವಿ, ಆತರ. ಈ ಕಾಲದಲ್ಲಿ ದೇವ್ರು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಬುದಾರ್. ಯಾಕಂದ್ರೆ ಅವೆಲ್ಲ ಆ ಕಾಲದಲ್ಲಿ ಇತ್ತು. ಏನಕ್ಕಿತ್ತು ಅಂತಂದ್ರೆ, ಆ ಕಾಲದಲ್ಲಿ ಬಂದ್ಬಿಟ್ಟು ಈ ಯಜ್ಞಗಳನ್ನ ಹೋಮಗಳನ್ನ ಕೊಡೋರು, ಬಲಿ ತರ ಕೊಡೋರು. ಈ ಬಲಿಗಳಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಬಲಿ ಇತ್ತು. ಏನೋ ಒಂದು ಪ್ರಾಣಿ ಬಲಿ ಇತ್ತು ಅದರ. ಆಮೇಲೆ ಈ ಯಜ್ಞ ನೈವೇದ್ಯಗಳು ಅಂತ ಹೇಳ್ತಾರೆ, ಈ ದವಸ ಧಾನ್ಯಗಳ ಬಲಿಗಳಿತ್ತು ಅವರ. ಆಮೇಲೆ ಈ ಪಶು ಪ್ರಾಣಿಗಳಂದ್ರೆ ಈ ಪಾರಿವಾಳ, ಈ ಥರದ ಬಲಿ ಕೂಡ ಏನ್ ಮಾಡ್ತಿದ್ರು, ಅಕ್ಸೆಪ್ಟ್ ಮಾಡ್ತಾ ಇದ್ರು. ಏನಕ್ಕೆ ದೇವ್ರ ಕ್ಯಾಟಗರಿ ಮಾಡಿದ್ರು ಅಂತಂದ್ರೆ, ಆ ಕಾಲದಲ್ಲಿ ಶ್ರೀಮಂತನಾಗಿರೋನು ಒಂದು ಹೋರಿ ಎತ್ತು ಅಥವಾ ಒಂದು ಒಂದು ಆಡೋ ಮಾಡೋನು ಏನ್ ಮಾಡೋದು ತಂದು ಕೊಡೋನು. ಆದ್ರೆ ಬಡವ್ರು ಏನ್ ತರ್ತಾರೆ, ಅದಕ್ಕೆ ದೇವ್ರು ಮಾಡ್ತಾರೆ, ಸರಿ ಅದು ಆಗಲ್ವಾ, ಮನೇಲಿ ಏನ್ ಮಾಡಿ ಸ್ವಲ್ಪ ಧಾನ್ಯಗಳನ್ನ ತಗೊಂಬನಿ ಅಂತ ಹೇಳೋರು. ಅದರ ಇವಾಗ ಅದನ್ನೆಲ್ಲ ದೇವ್ರೇನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಇವಾಗ ಬಲಿಪೀಠ ಅಂತ ಅಂದ್ಬಿಟ್ಟು ಏನೂ ಇಲ್ಲ. ಬಲಿ ಸಲ್ಸೋದು ಏನಂದ್ರೆ ನಾವೇ ಏನ್ ಮಾಡೋದು, ಸಜೀವ ಯಜ್ಞವಾಗಿ ದೇವ್ರು ಸಲ್ಸೋದ್ರಿಂದ ಆ ಥರ ಮೆಟೀರಿಯಲಿಸ್ಟಿಕ್ ಸ್ಯಾಕ್ರಿಫೈಸಸ್ನ ದೇವ್ರು ಇವಾಗ ಸ್ವೀಕಾರ ಮಾಡೋದಿಲ್ಲ. ಓಕೆನಾ? ಸರಿ, ಓಕೆ. ಆಮೇಲೆ ಓಕೆ, ಥ್ಯಾಂಕ್ ಯು. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ, ಯಾರಿಗಾರ ಕ್ವಶನ್ಸ್ ಏನೋ ಇದೆಯಾ? ಸರಿ, ಓಕೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟು, ಇನ್ನು ಪ್ರಭುರಾತ್ರಿ ಭೋಜನಕ್ಕೆ ಕರೆಕ್ಟಾಗಿ ಏನ್ರಿ ಒಂದು ವಾರ ಇದೆ. ನೆಕ್ಸ್ಟ್ ವಾರ ಏನ್ರಿ ಇದೇ ದಿನಕ್ಕೆ ಏನಂತಾರೆ, ನಮ್ಮದು ಒಂದು ಪ್ರಭುರಾತ್ರಿ ಭೋಜನಕ್ಕೆ ಸಿದ್ಧತೆಗಳೆಲ್ಲ ಮುಗೀತದೆ. ಸೊ ಇನ್ನು ಬರುವಂಥ ಒಂದು 11ನೇ ತಾರೀಕು ಎಲ್ಲ ಸೋದರಿಗಳು ಅವರ ನಿಮ್ಗೆ ಯಾವ ಸಭೆಗೆ ಹೋಗೋದಕ್ಕೆ ಹೇಳಿದ್ದೀನೋ ಎಲ್ಲ ಸೋದರಿಗಳು, ದಯವಿಟ್ಟು ಸೋದರಿಗಳು ಆ ಸಭೆಗಳಿಗೆ ಹೋಗಿ ಸೋದರಿಗಳ ಒಂದು ಅನ್ಯೋನ್ಯತೆಯಲ್ಲಿ, ಒಂದು ಪ್ರೀತಿಯಲ್ಲಿ ಒಂದು ಪ್ರಭುರಾತ್ರಿ ಭೋಜನ ಮಾಡಿದ್ದೀವ ಒಂದು ಪಾಲ್ಗೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ಮ ಹೃದಯಗಳನ್ನ ಸಿದ್ಧಗೊಳಿಸೋಂಥ ರೀತಿಯಲ್ಲಿ ನೀವೇನ್ರಿ ನೀವು ಆದಷ್ಟು ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಿಮ್ಮ ಕಾಲಗಳನ್ನ ಸ್ಪೆಂಡ್ ಮಾಡಿ, ದೇವರ ವಾಕ್ಯದಲ್ಲಿ, ದೇವರ ಒಂದು ಧ್ಯಾನದಲ್ಲಿ ಏನು ಮಾಡಿ ನಿಮ್ಮ ಕಾಲಗಳನ್ನ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಈ ಒಂದು ಕೂಟನ ಮುಕ್ತಾಯ ಮಾಡುವಾಗೆ